ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवतिरुत्तमश्लोके भक्तिर्भवति नैष्टिकी। मम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಮಧ್ಯ ಒಂದು ಅಧ್ಯಾಯ ಇದೆ, ಮೈತ್ರೇಯ ವಿದುರ ಸಂವಾದ ಅಂತ 21. ಒಂದು ನಿಮಿಷ, ಅದರಲ್ಲಿ ಅದು ಮಾಡ್ತೀವೋ ನೆಕ್ಸ್ಟ್ ಒನ್ ಮಾಡ್ತೀವೋ. ಓಕೆ, ಸೃಷ್ಟಿಯ ಬಗ್ಗೆ ವಿಷಯಗಳಿದೆ, ಸೊ ಅದನ್ನ ನಾನು ಮಾಡಲ್ಲ. ಒಂದು ನಿಮಿಷ. ಓಕೆ, 21 ಮಾಡೋಣ. ಮನು ಕರ್ದಮ ಸಂವಾದ. ವಿದುರನು ಹೀಗೆಂದನು: ಸ್ವಯಂಭುವ ಮನುವಿನ ವಂಶವು ಪರಮ ಆದರಣೀಯವಾದುದು. ಎಲೆ ಪೂಜ್ಯ ಮಹರ್ಷಿಯೇ, ಮೈಥುನದ ಮೂಲಕ ಸಂತತಿ ಅಭಿವೃದ್ಧಿಗೊಂಡ ಈ ಜನಾಂಗದ ವಿವರಣೆಯನ್ನು ನನಗೆ ನೀಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಸೊ ಇಲ್ಲಿ ವಿದುರ ಮೈತ್ರೇಯರಿಂದ ಸ್ವಯಂಭುವ ಮನು, ಸೊ 14 ಬ್ರಹ್ಮನ ದಿನದಲ್ಲಿ 14 ಮನುಗಳ ಸ್ಥಾನ 14 ಮನುಗಳು ಇದ್ದಾರೆ. ಒಂದು ನಿಮಿಷ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ 14 ಮನುಗಳು, 14 ಮನುಗಳಲ್ಲಿಯೂ ತುಂಬಾ ಮುಖ್ಯವಾದಂತಹ ಮನು ಸ್ವಯಂಭುವ ಮನು. ಸೊ ಇಲ್ಲಿ ವಿದುರ ಮೈತ್ರೇಯರಿಂದ ಕೇಳ್ತಾ ಇದ್ದಾರೆ, ಸ್ವಯಂಭುವ ಮನುವಿನ ವಂಶ ತುಂಬಾ ಆದರಣೀಯವಾದದ್ದು, ಗೌರವಾನ್ವಿತವಾದದ್ದು. ಆದ್ರಿಂದ ಅವನ ಒಂದು ವಂಶದಲ್ಲಿ ಬಂದಂತಹ ಎಲ್ಲರ ಬಗ್ಗೆ ದಯವಿಟ್ಟು ತಿಳಿಸುವಂತ. ಸಾಮಾನ್ಯವಾಗಿ ಒಳ್ಳೆಯ ಕುಟುಂಬದಲ್ಲಿ ಇರುವಂತವ್ರ ಕೇಳೋದಕ್ಕೆ ಯಾಕೆ ಬಯಸ್ಬೇಕು ಅಂದ್ರೆ, ಅವರು ಒಂದು ರೀತಿಯಲ್ಲಾದರೂ ಇನ್ನೊಂದು ರೀತಿಯಲ್ಲಿ ಭಗವಂತನ ಭಕ್ತರಾಗಿರ್ತಾರೆ. ವಿಶೇಷವಾಗಿ ವಿದುರನ ಉದ್ದೇಶ ಇದೇ ಇದ್ದಿದ್ದು, ಭಗವಂತನ ಭಕ್ತರ ಬಗ್ಗೆ, ಅವ್ರು ಎಲ್ಲೇ ಹುಟ್ಟಿರ್ಲಿ ಭಗವಂತನ ಭಕ್ತರ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ವಿದುರನಿಗೆ. ಸಾಮಾನ್ಯವಾಗಿ ಭಕ್ತರು ಬೇರೆ ಭಕ್ತರ ಬಗ್ಗೆ ಶ್ರವಣ ಮಾಡೋದಕ್ಕೆ ಇಷ್ಟಪಡ್ತಾರೆ, ಯಾಕಂದ್ರೆ ಭಕ್ತರ ದೃಷ್ಟಿಯಲ್ಲಿ ಬೇರೆ ಎಲ್ಲರೂ ಕೂಡ ಅವರಿಗಿಂತ ಶ್ರೇಷ್ಠ ಭಕ್ತರು ಅಂತ. ಸೊ ಅವರು ಎಷ್ಟು ಚೆನ್ನಾಗಿ ಭಕ್ತಿಯಲ್ಲಿ ಭಗವಂತನಿಗೆ ಭಕ್ತಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಬೇರೆ ಭಕ್ತರಿಗೆ ಉತ್ಸುಕತೆ. ಸೊ ಅದಕ್ಕೆ ವಿದುರ ಮೈತ್ರಿಯನ್ನು ಕೇಳ್ತಾ ಇದ್ದಾನೆ, ಸ್ವಯಂಭುವ ಮನುವಿನ ಕುಟುಂಬದಲ್ಲಿ ಬಂದಂತಹ ಜನರ ಒಂದು ವರ್ಣನೆ ಕೊಡುವ. ಶ್ಲೋಕ 2. ಸ್ವಯಂಭುವ ಮನುವಿನ ಇಬ್ಬರು ಶ್ರೇಷ್ಠ ಪುತ್ರರಾದ ಪ್ರಿಯವ್ರತ ಮತ್ತು ಉತ್ತಾನಪಾದ. ಸೊ ಸ್ವಯಂಭುವ ಮನುವಿಗೆ ಇಬ್ಬರು ಶ್ರೇಷ್ಠ ಪುತ್ರರು, ಪ್ರಿಯವ್ರತ ಮತ್ತು ಉತ್ತಾನಪಾದ. ಅವರು ಧರ್ಮತತ್ವಗಳಿಗೆ ಅನುಸಾರವಾಗಿ ಸಪ್ತ ದ್ವೀಪಗಳಿಂದ ಕೂಡಿದ ಭೂಮಿಯನ್ನು ಆಳಿದರು. ಸೊ ಈ ಭೂಮಿಯಲ್ಲಿ ಸಪ್ತ ದ್ವೀಪಗಳಿವೆ. ನಾವೀಗ ಅದನ್ನ ಏನು ಭಾರತ, ಆಸ್ಟ್ರೇಲಿಯಾ, ಅಮೆರಿಕಾ, ಯುರೋಪ್ ಅಂತ ಹೇಳ್ತೀವಿ, ಏಷ್ಯಾ, ಇವೆಲ್ಲ ಸಪ್ತ ದ್ವೀಪಗಳು. ಈ ಸಪ್ತ ದ್ವೀಪಗಳಿಂದ ಕೂಡಿದ ಭೂಮಿಯನ್ನು ಅವರು ಆಳಿದರು, ಅಂದ್ರೆ ಚಕ್ರವರ್ತಿಗಳಾಗಿದ್ರು, ಈ ಭೂಮಿಗೆ ಚಕ್ರವರ್ತಿಗಳಾಗಿದ್ರು. ಎಲೆ ಪವಿತ್ರರಾದ ಬ್ರಾಹ್ಮಣರೇ, ಪಾಪರಹಿತರೇ,
ನೀವು ಅವನ ಮಗಳಾದ ದೇವಹೂತಿ ಎಂಬ ಹೆಸರಿನ ಪ್ರಸಿದ್ಧಳಾದವಳನ್ನು ಸೃಷ್ಟಿಗೊಂಡ ಜೀವಿಗಳ ಪ್ರಭುವಾದ ಕರ್ದಮ ಮುನಿಯ ಪತ್ನಿ ಎಂಬುದಾಗಿ ಹೇಳಿರುತ್ತೀರಿ. ಸೊ ಹಿಂದಿನ ಅಧ್ಯಾಯದಲ್ಲಿ ಮೈತ್ರೇಯರು ದೇವಹೂತಿ ಅನ್ನೋ ಒಬ್ಳು ಪುತ್ರಿ, ಅವಳು ಮನುವಿನ ಪುತ್ರಿ, ಅವಳ ಪತಿಯಾದ ಕರ್ದಮ ಮುನಿಯ ಬಗ್ಗೆ ನೀವು ಹೇಳಿದ್ರಿ. ಪ್ರಜಾಪತಿ, ಕರ್ದಮ ಮುನಿ ಪ್ರಜಾಪತಿಯ ಪತ್ನಿ ದೇವಹೂತಿಯ ಬಗ್ಗೆ ಹೇಳಿದ್ರಿ ನೀವು ಹೋದ ಅಧ್ಯಾಯದಲ್ಲಿ. ಅಷ್ಟಾಂಗ ಯೋಗ ಸಿದ್ಧಿಗಳಿಂದ ಸಂಪನ್ನಳಾಗಿದ್ದ ಆ ರಾಜಕುಮಾರಿಯಿಂದ ಆ ಮಹಾಯೋಗಿಯು ಎಷ್ಟು ಮಂದಿ ಪುತ್ರರನ್ನು ಪಡೆದನು? ಇದನ್ನು ನನಗೆ ತಿಳಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ನಾನು ಅದನ್ನು ಕೇಳಲು ಕುತೂಹಲಿಯಾಗಿರುವೆನು. ಕುತೂಹಲಕ್ಕೆ ಕಾರಣ ನಾನು ಮುಂಚೆನೆ ಹೇಳಿದೆ. ಅಷ್ಟಾಂಗ ಯೋಗ ಅಂದ್ರೆ 8 ಅಂಗಗಳು: ಯಮ, ನಿಯಮ, ಪ್ರಾಣಾಯಾಮ, ಆಮೇಲೆ ಆಸನ, ಧಾರಣ, ಧ್ಯಾನ, ಸಮಾಧಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ. ಇನ್ನೊಂದು ಜ್ಞಾಪಕ ಬರ್ತಲ್ಲ. ಎಲೆ ಪವಿತ್ರರಾದ ಋಷಿಗಳೇ, ಪೂಜನೀಯನಾದ ರುಚಿ ಮತ್ತು ಬ್ರಹ್ಮನ ಪುತ್ರನಾದ ದಕ್ಷ ಎಂಬುವರು ಸ್ವಯಂಭುವ ಮನುವಿನ ಇತರ 2 ಪುತ್ರಿಯರನ್ನು ತಮ್ಮ ಪತ್ನಿಯರನ್ನಾಗಿ ಪಡೆದುಕೊಂಡ ಮೇಲೆ ಹೇಗೆ ಮಕ್ಕಳನ್ನು ಪಡೆದರೆಂಬುದನ್ನು ಕೂಡ ನನಗೆ ತಿಳಿಸಿರಿ. ಆಮೇಲೆ ಇನ್ನಿಬ್ರು ರುಚಿ ಅಂತ ಒಬ್ಬ ಋಷಿಯವನು, ಮತ್ತೆ ದಕ್ಷ ಪ್ರಜಾಪತಿ, ಅವನು ಸ್ವಯಂಭುವ ಮನುವಿನ ಇತರ 2 ಪುತ್ರಿಯರನ್ನು ಅವರೊಂದಿಗೆ ವಿವಾಹ ಮಾಡ್ಕೋತಾರೆ. ಸೊ ಅವರಿಂದ ಹುಟ್ಟಿದ ಮಕ್ಕಳ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾನೆ. ಸೊ ಇಬ್ಬರು, ಕರ್ದಮ ಮುನಿ, ದೇವಹೂತಿ, ಮತ್ತೆ ಪ್ರಿಯವತ ಉತ್ತಾನಪಾದ, ಆಮೇಲೆ ರುಚಿ ಮತ್ತೆ ದಕ್ಷ, ಇವರೆಲ್ಲರ ಮಕ್ಕಳನ್ನ ಬಗ್ಗೆ ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. ಮಹರ್ಷಿ ಮೈತ್ರೇಯರು ಹೀಗೆ ಉತ್ತರ ಕೊಟ್ಟರು. ಪೂಜ್ಯರಾದ ಕರ್ದಮ ಮುನಿಯು ಲೋಕಗಳಲ್ಲಿ ಮಕ್ಕಳನ್ನು ಉತ್ಪನ್ನ ಮಾಡುವಂತೆ ಬ್ರಹ್ಮನಿಂದ ಆಜ್ಞಪ್ತನಾಗಿ ಸರಸ್ವತಿ ನದಿ ತೀರದಲ್ಲಿ 10,000 ವರ್ಷ ತಪಸ್ಸನ್ನು ಆಚರಿಸಿದರು. ಮಕ್ಕಳನ್ನ ಹುಟ್ಟಿಸಬೇಕು, ಪ್ರಜಾಪತಿಯ ಕೆಲಸ. ಆ ಕೆಲಸವನ್ನ ಪ್ರಾರಂಭಿಸಕ್ಕೆ ಮುಂಚೆ ಕರ್ದಮ ಮುನಿಗಳು 10,000 ವರ್ಷ ಸರಸ್ವತಿ ನದಿಯ ತೀರದಲ್ಲಿ ತಪಸ್ಸನ್ನ ಮಾಡ್ತಾರೆ. ಎಂತಹ ತಪಸ್ಸು? ರಕ್ಷಣೆಗಾಗಿ ತನ್ನಲ್ಲಿಗೆ ಓಡಿ ಬರುವವರಿಗೆ ಕೂಡಲೇ ಸಕಲ ಮಂಗಳವನ್ನು ದಯಪಾಲಿಸುವನು ದೇವೋತ್ತಮ ಪರಮ ಪುರುಷ. ಅವನನ್ನು ಕರ್ದಮ ಮುನಿಯು ತನ್ನ ತಪಸ್ಸಿನ ಅವಧಿಯಲ್ಲಿ ಸಮಾಧಿ ಸ್ಥಿತಿಯ ಭಕ್ತಿ ಸೇವೆಯ ಆರಾಧನೆಯಿಂದ ಹೋಲಿಸಿದನು. ಸೊ ಸಾಮಾನ್ಯ ತಪಸ್ಸನ್ನ ಮಾಡ್ಲಿಲ್ಲ ಕರ್ದಮ ಮುನಿ. ಯಾರ ಧ್ಯಾನದಲ್ಲಿ ಮಗ್ನನಾದವನು? ಭಗವಂತನ ಧ್ಯಾನದಲ್ಲಿ. ಯಾಕಂದ್ರೆ ಭಗವಂತ ಇಲ್ಲಿ ಭಗವಂತನ ವರ್ಣನೆ ಮಾಡ್ತಾ ಇದ್ದಾರೆ. ಯಾರು ಅವನ ಕಡೆ ಓಡ್ತಾರೋ, ರಕ್ಷಣೆಗಾಗಿ ಯಾರು ಭಗವಂತನ ಕಡೆಗೆ ಓಡ್ತಾರೋ ಅವರಿಗೆ ತಕ್ಷಣವೇ ಎಲ್ಲಾ ಅನುಗ್ರಹಗಳನ್ನ ನೀಡುವಂತಹ ದೇವೋತ್ತಮ ಪರಮ ಪುರುಷ ಅವನನ್ನ ಭಕ್ತಿ ಸೇವೆಯ ಧ್ಯಾನದಲ್ಲಿ ಅವನು ಆರಾಧಿಸ್ತಾನೆ. ಅಂದ್ರೆ ಭಕ್ತಿಯ ಭಾವದಿಂದ ಅವನ ಮೇಲೆ ಧ್ಯಾನ ಮಾಡ್ತಾನೆ, ಧ್ಯಾನ ಸ್ಥಿತಿಯಲ್ಲಿ. ಸೊ ಅಷ್ಟಾಂಗ ಯೋಗದಲ್ಲೂ ಕೂಡ ಧ್ಯಾನ ಅಂದ್ರೆ ಯಾವುದೋ ಒಂದು ದೀಪ ಅಲ್ಲ, ಅಥವಾ ಶಕ್ತಿ ಅಲ್ಲ. ನಿಜವಾಗಿಯೂ ಅಷ್ಟಾಂಗ ಯೋಗ ಅಂದ್ರೆ ಹೃದಯದಲ್ಲಿ ಇರುವಂತಹ ಪರಮಾತ್ಮನ ಮೇಲೆ ಧ್ಯಾನ ಮಾಡ್ಬೇಕು. ಸೊ ಅದೆಲ್ಲ ಭಕ್ತಿ ಸೇವೆ ಇರಬೇಕು. ಅದಕ್ಕೆ ಯೋಗ ಅಂತ ಇದೆ, ಅಷ್ಟಾಂಗ ಯೋಗ. ಯೋಗ ಅಂದ್ರೆ ಭಗವಂತನ ಜೊತೆ ಜೋಡಣೆ. ಸೊ ಕರ್ದಮ ಮುನಿ ಭಗವಂತನ ಮೇಲೆ ಧ್ಯಾನ ಮಾಡ್ತಾನೆ. ಆಗ ಆ ಸತ್ಯಯುಗದಲ್ಲಿ ಕಮಲಾಕ್ಷನಿಂದ ದೇವೋತ್ತಮ ಪುರುಷನು ಸಂತುಷ್ಟನಾಗಿ ಆ ಕರ್ದಮ ಮುನಿಗೆ ತಾನು ಕಾಣಿಸಿಕೊಂಡನು ಮತ್ತು ವೇದಗಳಿಂದ ಮಾತ್ರವೇ ತಿಳಿಯಲು ಸಾಧ್ಯವಾಗತಕ್ಕ ತನ್ನ ದಿವ್ಯ ರೂಪವನ್ನು ಪ್ರದರ್ಶಿಸಿದನು. ಆಗ ಕಮಲಾಕ್ಷನಾದ ದೇವೋತ್ತಮ ಪರಮ ಪುರುಷ ಕಮಲಾಕ್ಷ ಸಂತುಷ್ಟನಾಗಿ ಕರ್ದಮ ಮುನಿಗೆ ತನ್ನ ದಿವ್ಯ ರೂಪವನ್ನು ಪ್ರದರ್ಶಿಸಿದನು.
ಯಾಕಂದ್ರೆ ಭಗವಂತನಿಗೆ ಇರೋದೇ ದಿವ್ಯ ರೂಪ, ಅವನಿಗೆ ಭೌತಿಕ ರೂಪ ಇಲ್ಲ. ಮತ್ತೆ ಆ ದಿವ್ಯ ರೂಪವನ್ನು ಹೇಗೆ ಅರ್ಥ ಮಾಡ್ಕೋಬಹುದು? ಯಾರು ವೇದಗಳ ಅಧ್ಯಯನ ಮಾಡಿರ್ತಾರೋ ಅವರಿಗೆ ಮಾತ್ರ ಭಗವಂತನ ದಿವ್ಯ ರೂಪ ತಿಳಿದಿರುತ್ತೆ. ಹ್ಮ್ ಸೊ ಅದರಿಂದ ನಾವು ಕೂಡ ಈ ಪುರಾಣಗಳಿಂದ ಭಗವಂತನ ಬಗ್ಗೆ ವರ್ಣನೆ ಕೇಳ್ತಾ ಇದೀವಿ. ಪುರಾಣಗಳು ಸ್ಮೃತಿ ಅಂತ ಹೇಳ್ತಾರೆ. ವೇದಗಳು ಶ್ರುತಿ, ಪುರಾಣಗಳು ಸ್ಮೃತಿ. ಅರೆ ಪುರಾಣಗಳು ಕಲಿಯುಗದಲ್ಲಿ ಪುರಾಣಗಳು ವೇದಗಳಿಗಿಂತ ಅಭಿನ್ನ ಅಂತ ಹೇಳ್ತಾರೆ. ಯಾಕಂದ್ರೆ ಕಲಿಯುಗದಲ್ಲಿ ಜನರಿಗೆ ವೇದಗಳನ್ನು ಓದೋದಕ್ಕೆ ಯೋಗ್ಯತೆ ಇರಲ್ಲ. ಅದರಿಂದ ಪುರಾಣಗಳನ್ನ ಓದೋದಕ್ಕೆ ಮಾತ್ರ ಯೋಗ್ಯತೆ ಇದೆ. ಆ ಪುರಾಣಗಳಿಂದ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಇದು ಭಾಗವತ ಪುರಾಣವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಕರ್ದಮ್ ಮುನಿ ಭೌತಿಕ ಕಲ್ಮಶಗಳಿಂದ ಮುಕ್ತನಾದ ದೇವೋತ್ತಮ ಪರಮ ಪುರುಷನನ್ನು ಅವನ ಸನಾತನ ರೂಪದಲ್ಲಿ ಕಂಡನು. ಭಗವಂತನು ನಿರ್ಮಲವಾದ ಪೀತಾಂಬರವನ್ನು ಧರಿಸಿದ್ದನು. ಅವನ ಮುಖ ಕಮಲವು ಸ್ನಿಗ್ಧವಾದ ಗುಂಗುರು ಕೂದಲಿನಿಂದ ಶೋಭಾಯಮಾನವಾಗಿತ್ತು. ಅವನು ಕಿರೀಟದಿಂದ ಮತ್ತು ಕುಂಡಲಗಳಿಂದ ಅಲಂಕೃತನಾಗಿದ್ದನು. ತನ್ನ 3 ಕೈಗಳಲ್ಲಿ ವಿಶೇಷ ಲಕ್ಷಣದ ಶಂಖಚಕ್ರ ಗದೆಗಳನ್ನು ಮತ್ತು 4ನೇದೆಯಲ್ಲಿ ಬಿಳಿ ನೈದಿಲೆಯನ್ನು ಹಿಡಿದಿದ್ದನು. ಭಕ್ತರ ಹೃದಯಗಳನ್ನು ಆಕರ್ಷಿಸತಕ್ಕ ನೋಟವುಳ್ಳ ಆತನು ಸಂತೋಷದ ಸ್ಮಿತ ಭಾವದಿಂದ ಅತ್ತ ಇತ್ತ ದೃಷ್ಟಿ ಹಾಯಿಸಿದನು. ಭಗವಂತನ ದಿವ್ಯ ರೂಪ ಮತ್ತೆ ಮತ್ತೆ ನಮಗೆ ಭಾಗವತದಲ್ಲಿ ಭಗವಂತನ ದಿವ್ಯ ರೂಪದ ವರ್ಣನೆ ಸಿಗುತ್ತೆ. ಯಾವಾಗ ನಾವು ಈ ವರ್ಣನೆಗಳನ್ನ ಕೇಳ್ತೀವೋ ಆ ಒಂದು ವರ್ಣನೆಯನ್ನ ಜ್ಞಾಪಕ ಇಟ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಆಗ ನಾವು ಆ ಒಂದು ವರ್ಣನೆಯಲ್ಲಿ ಇರುವಂತಹ ಭಗವಂತನ ರೂಪದ ಮೇಲೆ ಧ್ಯಾನ ಮಾಡುವುದು. ಸೊ ಇಲ್ಲಿ ವಿಶೇಷವಾಗಿ ವಿಷ್ಣುವಿನ ರೂಪದ ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತನು ನಿರ್ಮಲವಾದ ಪೀತಾಂಬರವನ್ನು ಧರಿಸಿದ್ದನು. ಅವನ ಮುಖ ಕಮಲವು ಸ್ನಿಗ್ಧವಾದ ಗುಂಗುರು ಕೂದಲಿನಿಂದ ಶೋಭಾಯಮಾನವಾಗಿತ್ತು. ಗುಂಗುರು ಕೂದಲು, ಆಮೇಲೆ ಕಿರೀಟ, ಕರ್ಣಕುಂಡಲಗಳು, ಆಮೇಲೆ ಶಂಖಚಕ್ರ ಗದ, ಮತ್ತೆ ಒಂದು ಲಿಲಿ, ನೈದಿಲೆ, ಬಿಳಿ ನೈದಿಲೆ. ಇದರಲ್ಲಿ ಪದ್ಮ ಅಂತ ಹೇಳಿಲ್ಲ, ನೈದಿಲೆ ಅಂತ ಹೇಳಿದ್ದಾರೆ. ಮತ್ತೆ ಅವನು ಒಂದು ಸಂತೋಷಕರವಾದ ಸ್ಮಿತ ಭಾವದಿಂದ ನಗ್ತಾ ನೋಡ್ತಾ ಇದ್ದಾನೆ. ಈ ನೋಟದಿಂದ ಎಲ್ಲ ಭಕ್ತರ ಹೃದಯಗಳು ಆಕರ್ಷಿತವಾಗತ್ತಂತೆ. ಅಂತಹ ಅವನ ನೋಟ, ಕೇವಲ ಅವನ ನೋಟದಿಂದನೇ ಭಕ್ತರು ಆಕರ್ಷಿತರಾಗ್ತಾರೆ. ಅದಲ್ಲದೆ ಅವನ ವಕ್ಷಸ್ಥಳದಲ್ಲಿ ಒಂದು ಸುವರ್ಣ ರೇಖೆ ಇದ್ದಿತು. ಸುವರ್ಣ ರೇಖೆ. ಆಮೇಲೆ ಅವನ ಕಂಠದಲ್ಲಿ ಪ್ರಖ್ಯಾತ ಕೌಸ್ತುಭ ರತ್ನ. ಅವನು ಗರುಡನ ಹೆಗಲುಗಳ ಮೇಲೆ ತನ್ನ ಪಾದ ಕಮಲಗಳನ್ನಿಟ್ಟು ಆಕಾಶದಲ್ಲಿ ಕಾಣಿಸಿದನು. ಸೊ ಗರುಡನ ಮೇಲೆ ಕೂತಿದ್ದ. ಗರುಡನ ಮೇಲೆ ವಿರಾಜಮಾನನಾಗಿದ್ದು ತನ್ನ ಮೂಲ ದಿವ್ಯ ರೂಪದಲ್ಲಿ ಕರ್ದಮ ಮುನಿಗೆ ಕಾಣಿಸ್ಕೊಳ್ತಾನೆ ಭಗವಂತ. ಕರ್ದಮ ಮುನಿಯು ದೇವೋತ್ತಮ ಪರಮ ಪುರುಷನನ್ನು ವೈಯಕ್ತಿಕವಾಗಿ ಸಾಕ್ಷಾತ್ಕರಿಸಿಕೊಂಡಾಗ ಬಹಳ ಸಂತುಷ್ಟನಾದನು. ಏಕೆಂದ್ರೆ ಈಗ ಅವನ ದಿವ್ಯಾಭಿಲಾಷೆ ಈಡೇರಿತು. ದಿವ್ಯಾಭಿಲಾಷೆ, ಎಲ್ಲರಿಗೂ ಕೂಡ ಅಭಿಲಾಷೆ ಇರಬೇಕು, ಆದ್ರೆ ದಿವ್ಯಾಭಿಲಾಷೆ, ದಿವ್ಯ ಆಸೆ ಇರಬೇಕು. ಭೌತಿಕವಾದ ಆಸೆಗಳನ್ನ ಇಟ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಇಂತಹ ದಿವ್ಯ ಆಸೆ ಇರಬೇಕು. ಭಗವಂತನ ರೂಪವನ್ನ ನೋಡ್ಬೇಕು, ಭಗವಂತನ ಧಾಮವನ್ನ ನೋಡ್ಬೇಕು, ಇಂಥ ಆಸೆಗಳನ್ನ ಇಟ್ಕೋಬೇಕು. ಮತ್ತೆ ಅಂತ ಆಸೆಗಳು ನೆರವೇರಿದಾಗ ನಿಜವಾಗ್ಲೂ ಏನೋ ಒಂದು ಮಹಾ ಅನುಗ್ರಹ ನಮ್ಗೆ ದೊರಕದಂಗೆ. ಅದು ಬಿಟ್ಟು ಏನು ಮನೆ, ಕಾರು, ಅದು ಇದು ಅನ್ಕೊಂಡು ಏನು ಉಪಯೋಗ ಇಲ್ಲ. ಏಕೆಂದ್ರೆ ಅವನು ಭಗವಂತನ ಪಾದ ಕಮಲಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುವುದಕ್ಕಾಗಿ ತಲೆಬಾಗಿಸಿ ನೆಲಕ್ಕೆರಗಿದನು. ಅವನ ಹೃದಯವು ಸ್ವಾಭಾವಿಕವಾಗಿ ಭಗವಂತನಲ್ಲಿಯೇ ಪ್ರೇಮದಿಂದ ತುಂಬಿತ್ತು. ಅವನು ಕೈಗಳನ್ನು ಮುಗಿದು ಭಗವಂತನ ಸ್ತೋತ್ರಗಳಿಂದ ಸಂತುಷ್ಟಪಡಿಸಿದನು. ತುಂಬಾ ಪ್ರೇಮಭರಿತವಾದ ಭಕ್ತಿ ಸೇವೆ ಮಾಡಿ ಅವನು ಭಗವಂತನ ದರ್ಶನವನ್ನ ಪಡಿತಾನೆ. ಸೊ ಅವನು ಹೃದಯ ಪ್ರೇಮದಿಂದ ತುಂಬಿತ್ತು. ಇದರಿಂದ ಭಗವಂತನಿಗೆ ಪ್ರಣಾಮಗಳನ್ನ ಅರ್ಪಿಸಿ, ಅವನ ಮುಂದೆ ನಮಸ್ಕಾರಗಳನ್ನ ಅರ್ಪಿಸಿ, ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸಿ, ಅವನಿಗೆ ಇವಾಗ ಸ್ತೋತ್ರಗಳಿಂದ ಅವನನ್ನ
ಅವನ ಗುಣಗಾನ ಮಾಡ್ತಾನೆ. ಕರ್ದಮುನಿ ಹೀಗೆಂದನು, ಓ ಪರಮ ಪೂಜ್ಯ ಭಗವಂತನೇ, ಸಕಲ ಅಸ್ತಿತ್ವಗಳ ಪರಮನಿಧಿಯಾಗಿರುವ ನಿನ್ನ ದೃಶ್ಯದ ಪರಮ ಪರಿಪೂರ್ಣತೆಯನ್ನು ಕಂಡು ನನ್ನ ದೃಷ್ಟಿಶಕ್ತಿಯು ತುಂಬಿ ಬಂದಂತಾಯಿತು. ಸಕಲ ಅಸ್ತಿತ್ವಗಳ ಪರಮನಿಧಿಯಾಗಿರುವ ನಿನ್ನ ದೃಶ್ಯದ ಪರಮ ಪರಿಪೂರ್ಣತೆಯನ್ನು ಅಂದ್ರೆ ನಿನ್ನ ಈ ಒಂದು ಮಹಾ ದರ್ಶನವನ್ನ ಪಡೆದು ನನ್ನ ಜೀವನ, ನನ್ನ ಕಣ್ಣುಗಳ ನೋಡುವ ಶಕ್ತಿ ಪರಿಪೂರ್ಣತೆಯನ್ನ ಸಾಧಿಸಿದೆ. ಅನೇಕ ಜನ್ಮಗಳ ಮೂಲಕ ಆಳವಾಗಿ ಧ್ಯಾನ ಮಾಡಿದ ಶ್ರೇಷ್ಠ ಯೋಗಿಗಳು ನಿನ್ನ ದಿವ್ಯ ರೂಪವನ್ನು ಕಾಣಲು ಆಶಿಸುವರು. ಈ ದಿವ್ಯ ರೂಪವನ್ನ ನೋಡೋದಕ್ಕೆ ಎಲ್ಲರೂ ಕೂಡ ತುಂಬಾ ಮುಂದುವರೆದಿರುವಂತಹ ಯೋಗಿಗಳು ಜನ್ಮ ಜನ್ಮಾಂತರಗಳಿಂದ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ ಭಗವಂತನ ದರ್ಶನವನ್ನು ಪಡೆಯೋದಕ್ಕೆ. ಅರೆ ವಿಶೇಷವಾಗಿ ಕಲಿಯುಗದಲ್ಲಿ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲವು ನಾಸ್ತಿಯವ 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 ಗತಿರನ್ಯತ. ಈ ಹರೇ ಕೃಷ್ಣ ಮಹಾಮಂತ್ರದ ಸುಲಭವಾದ ಪ್ರಕ್ರಿಯೆಯಿಂದ ಅತಿ ಬೇಗನೆ ನಾವು ಭಗವಂತನ ಒಂದು ಸಾಕ್ಷಾತ್ಕಾರವನ್ನು ಪಡಿಬಹುದು, ಭಗವಂತನ ದರ್ಶನವನ್ನು ಪಡಿಬಹುದು. ಯಾಕಂದ್ರೆ ಕಲಿಯುಗದಲ್ಲಿ ಜನರು ಮಂದಾಸು ಮಂದಮತಯೋ ಮಂದವಾಕ್ಯ ಉಪದ್ರತಃ, ಎಲ್ಲ ಮಂದಮತಿಗಳು, ಅಲ್ಪ ಆಯುಷ್ಯ. ಇದರಿಂದಾಗಿ ವಿಶೇಷ ಅನುಗ್ರಹ ಇದೆ ನಮಗೆ, ವಿಶೇಷ ಅನುಗ್ರಹ. ಸತ್ಯಯುಗ ತ್ರೇತಾಯುಗದಲ್ಲಿ ಸುಮಾರು ಸಾವಿರಾರು ವರ್ಷಗಳು ಧ್ಯಾನದಲ್ಲಿ ಅಥವಾ ಯಜ್ಞಗಳಲ್ಲಿ ತೊಡಗಿರ್ಬೇಕು, ಆಮೇಲೆ ಮಾತ್ರ ಪರಿಪೂರ್ಣತೆ ಸಾಧ್ಯ. ಆದ್ರೆ ಕಲಿಯುಗದಲ್ಲಿ ಈ ಒಂದು ಅಲ್ಪ ಆಯುಷ್ಯದಲ್ಲೂ ಕೂಡ ನಾವು ಪರಿಪೂರ್ಣತೆಯನ್ನು ಸಾಧನೆ ಮಾಡ್ಬೋದು. ಅದು ನಮಗೆ ಇರುವಂತಹ ವಿಶೇಷ ಒಂದು ಅವಕಾಶ, ಬೇರೆ ಯುಗಗಳಲ್ಲಿ ಇಲ್ಲ. ನಿನ್ನ ಪಾದಕಮಲಗಳು ಜೀವಿಯನ್ನು ಐಹಿಕ ಅಜ್ಞಾನವೆಂಬ ಸಾಗರವನ್ನು ದಾಟಿಸುವಂತಹ ನಿಜವಾದ ನಾವೆಯಾಗಿವೆ. ಬೋಟ್, ನಿನ್ನ ಪಾದಕಮಲಗಳು ಅಜ್ಞಾನವೆಂಬ ಸಾಗರ, ಇದು ಅಜ್ಞಾನ ಸಾಗರ. ಬರೀ ಕತ್ತಲು ಭೌತಿಕ ಜಗತ್ತಿನಲ್ಲಿ. ಯಾಕೆ ಕತ್ತಲು? ನೀವ್ ಹೇಳ್ಬೋದು, ಹೊರಗಡೆ ಬೆಳಕಿದೆಯಲ್ಲ, ಯಾಕೆ ಕತ್ತಲು? ಹೊರಗಡೆ ಬೆಳಕಿದೆ, ಒಳಗಡೆ ಕತ್ತಲಿದೆ. ಯಾಕಂದ್ರೆ ಈ ಒಂದು ತ್ರಿಗುಣಗಳ, ಸತ್ವಗುಣ, ರಜೋಗುಣ, ತಮೋಗುಣ, ಇದರಿಂದ ನಾವು ನಿಯಂತ್ರಿಸಲ್ಪಟ್ಟಿದ್ದು ಕೇವಲ ಅಂಧಕಾರದೆಡೆಗೆ ಮಾತ್ರ ನಾವು ಹೋಗ್ತಾ ಇದ್ದೀವಿ. ತುಂಬಾ ವೇಗವಾಗಿ ನುಗ್ಗುತ್ತಾ ಇದ್ದೀವಿ ಅಂಧಕಾರದೆಡೆಗೆ. ಯಾಕಂದ್ರೆ ರಜೋಗುಣ ತಮೋಗುಣದಲ್ಲಿ ಜೀವನ ನಡೆಸಿದ್ರೆ ನಾವು ಅಧಮ ಪರಿಸ್ಥಿತಿಗೆ ಇಳಿತೀವಿ. ಪ್ರಾಣಿಗಳ ಜೀವನ ಅಂದ್ರೆ ಅಂಧಕಾರ, ಅಜ್ಞಾನ. ಯಾಕಂದ್ರೆ ಅವಕ್ಕೆ ಆಹಾರ, ನಿದ್ರೆ, ಭಯ, ಮೈಥುನಗಳನ್ನ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಮನುಷ್ಯನು ಕೂಡ ಆಹಾರ, ನಿದ್ರೆ, ಭಯ, ಮೈಥುನಗಳಲ್ಲೇ ತೊಡಗಿದ್ರೆ ಅವನ ಜೀವನವೂ ಕೂಡ ಅಂಧಕಾರದಿಂದ ತುಂಬಿದೆ. ಯಾಕಂದ್ರೆ ನಿಜವಾದ ಬೆಳಕು ಭಗವಂತನ ಭಕ್ತಿ ಸೇವೆ. ಆ ಬೆಳಕಿನ ಕಡೆ ನಾವು ಮುಖ ಮಾಡದೆ ಹೋದ್ರೆ ನಮ್ಮ ಜೀವನ ವ್ಯರ್ಥ. ಅದರಿಂದ ನಿನ್ನ ಪಾದ ಕಮಲಗಳು ಈ ಅಜ್ಞಾನವೆಂಬ ಸಾಗರದನ್ನ ದಾಟಿಸುವಂತಹ ನಿಜವಾದ ನಾವಿಕೆಗಳು. ಮೋಸಪಡಿಸುವ ಶಕ್ತಿಯ ಪ್ರಭಾವದಿಂದ, ಮೋಸಪಡಿಸುವ ಅಂದ್ರೆ ಭ್ರಾಮಕ ಶಕ್ತಿ ಅಂದ್ರೆ ಮಾಯೆ, ಭೌತಿಕ ಶಕ್ತಿ. ಬುದ್ಧಿಭ್ರಷ್ಟರಾದ ವ್ಯಕ್ತಿಗಳು ಮಾತ್ರವೇ ನರಕದಲ್ಲಿ ಕೊಳೆಯುವವರು ಪಡೆಯಬಹುದಾದ ಕ್ಷುದ್ರವೂ ಕ್ಷಣಿಕವೂ ಆದ ಇಂದ್ರಿಯ ಸುಖಗಳನ್ನು ಪಡೆಯುವುದಕ್ಕಾಗಿ ಆ ಪಾದಗಳನ್ನು ಪೂಜಿಸುವರು. ಏನ್ ಹೇಳ್ತಾ ಇದ್ದಾರೆ ನೋಡಿ. ಎಲ್ಲ ಬೇರೆಯವರು ಕೂಡ ಭಗವಂತನ ಸೇವೆಯನ್ನ ಮಾಡ್ತಾರೆ, ಆದ್ರೆ ಯಾತಕ್ಕೋಸ್ಕರ ಸೇವೆ ಮಾಡ್ತಾರೆ? ನರಕದಲ್ಲಿರೋರು ಕೂಡ, ನರಕದಲ್ಲಿ ಕೊಳಿತಾ ಇರೋರು ಕೂಡ ಪಡೆಯಬಹುದಾದಂತ ತಾತ್ಕಾಲಿಕ ಕ್ಷಣಿಕ ಇಂದ್ರಿಯ ತೃಪ್ತಿಗೋಸ್ಕರ ಅವರು ಅವನನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಈ ಆನಂದವನ್ನು ನಾವು ನರಕದಲ್ಲೂ ಕೂಡ ಪಡಿಬೋದಂತೆ. ನರಕದಲ್ಲಿ ಕೊಳಿತಾ ಇರೋರು ಕೂಡ ಪಡಿಬೋದು ಇಂದ್ರಿಯ ತೃಪ್ತಿಯ, ಈ ಭೌತಿಕ ಜಗತ್ತಿನ ಆನಂದ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಎಷ್ಟು ಪ್ರಭುವೇ, ನೀನು ಅವರ ಮೇಲೆ ಕೂಡ ದಯೆ ತೋರುವಷ್ಟು ದಯಮಾಯನಾಗಿರುವೆ. ಚಿಕ್ಕ ಮಕ್ಕಳ ತರ ಬುದ್ಧಿ ಇಲ್ಲದೆ ಅವರು ಈ ಇಂದ್ರಿಯ ತೃಪ್ತಿಗೋಸ್ಕರ ನಿನ್ನಿಂದ ಬೇಡ್ತಾ ಇದ್ದಾರೆ. ಆದ್ರೂ ಕೂಡ ನೀನು ಅವ್ರಿಗೆ ಅನುಗ್ರಹವನ್ನ ಕೊಡ್ತೀಯ. ಯಾಕಂದ್ರೆ ಹೇಗಾದ್ರೂ ಬರ್ಲಿ ನನ್ನ ಹತ್ರ ಅಂತ ಭಗವಂತನ ಇಚ್ಛೆ. ಅದಕ್ಕೆ ಬಾಲಾಜಿ ವೆಂಕಟೇಶ್ವರ ಅವನು ಎಲ್ಲರನ್ನ ಆಕರ್ಷಿಸ್ತಾ ಇದ್ದಾನೆ. ಹೇಗಾದ್ರೂ ಬರ್ಲಿ, ಹಣ ದುಡ್ಡು ಹಾಕ್ಲಿ, ವರ ಕೇಳಲಿ, ನಾನು ಕೊಡ್ತೀನಿ, ಹಾಗಾದ್ರೂ ಭಕ್ತರಾಗ್ಲಿ.
ಕಲಿಯುಗದಲ್ಲಿ ಜನರಿಗೆ ಭಕ್ತರಾಗೋದು ತುಂಬಾ ಕಷ್ಟ ಅಂತ, ಹಾಗಾದ್ರೂ ಭಕ್ತರಾಗ್ಲಿ ಅಂತ ಅವನು ಅನುಗ್ರಹವನ್ನು ಕೊಡ್ತಾನೆ. ಆದುದರಿಂದ ನಾನು ಸಮಾನಶೀಲೆಯಾದ ನನ್ನ ವೈವಾಹಿಕ ಜೀವನದಲ್ಲಿ ಕಾಮಧೇನು ಎನಿಸುವ ಕನ್ಯೆಯನ್ನು ನನ್ನ ಕಾಮೇಚ್ಛೆಯನ್ನು ತೃಪ್ತಿಪಡಿಸುವುದಕ್ಕಾಗಿ ವರಿಸಲು ಬಯಸುತ್ತಾ ನಾನು ಕೂಡ ನಿನ್ನ ಪಾದಕಮಲಗಳನ್ನು ಆಶ್ರಯಿಸಲು ಅಪೇಕ್ಷಿಸುತ್ತೇನೆ. ನಿನ್ನ ಪಾದಕಮಲಗಳು ಎಲ್ಲದಕ್ಕೂ ಮೂಲವಾಗಿವೆ, ಏಕೆಂದರೆ ನೀನು ಕಲ್ಪವೃಕ್ಷದಂತೆ ಇರುವವನು. ಸೊ ಕರ್ದಮ ಮುನಿ ಹೇಳ್ತಾ ಇದ್ದಾನೆ, ನನಗೆ ಭೌತಿಕ, ನಾನು ಕೂಡ ಭೌತಿಕ ಒಂದು ಆ ಬಯಕೆಯನ್ನೇ ಕೇಳ್ತಾ ಇದ್ದೀನಿ. ಒಬ್ಬ ಯೋಗ್ಯಳಾದ ಕನ್ಯೆಯೊಂದಿಗೆ ವಿವಾಹ ಮಾಡ್ಕೋಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಯಾಕೆಂದ್ರೆ ಆ ಮೂಲಕ ನಾನು ನಿನ್ನ ಭಕ್ತಿ ಸೇವೆಯಲ್ಲಿ ತೊಡಗ್ತೀನಿ. ಹೇಳ್ತಾ ಇದ್ದಾನೆ, ಈ ರೀತಿ ಕೇಳಬಾರ್ದು. ಆದ್ರೂ ಕೂಡ ನನಗೆ ಈ ಒಂದು ನಾನು ಮದುವೆ ಆಗ್ಬೇಕು ಅಂತ ನಾನು ನಿರ್ಧಾರ ಮಾಡಿರೋದ್ರಿಂದ ಸರಿಯಾದ ಕನ್ಯೆ ಸಿಗುವುದು ಕೂಡ ನಿನ್ನ ಅನುಗ್ರಹವೇ, ಇಲ್ಲವೆಂದರೆ ಸಿಗೋದಿಲ್ಲ. ಅದರಿಂದ ದಯವಿಟ್ಟು ನನಗೆ ಈ ಅನುಗ್ರಹವನ್ನು ಕೊಡು, ಆ ಮೂಲಕ ನಾನು ಭಕ್ತಿ ಸೇವೆಯಲ್ಲಿ ತೊಡಗ್ತೀನಿ. ಓ ನನ್ನ ಪ್ರಭುವೆ, ನೀನು ಜೀವಿಗಳ ಒಡೆಯನು, ಅವರಿಗೆ ದಾರಿ ತೋರುವವನು ಆಗಿರುವೆ. ನಿನ್ನ ದಿಗ್ದರ್ಶನದಿಂದ ಎಲ್ಲಾ ಬದ್ಧಾತ್ಮರು ಹಗ್ಗದಲ್ಲಿ ಕಟ್ಟಿ ಹಾಕಿದವರಂತೆ ಯಾವಾಗಲೂ ತಮ್ಮ ತಮ್ಮ ಇಚ್ಛೆಗಳನ್ನು ಈಡೇರಿಸುವುದರಲ್ಲಿ ತತ್ಪರರಾಗಿರುತ್ತಾರೆ. ಎಲೆ ಧರ್ಮ ಸ್ವರೂಪನೇ, ನಾನು ಕೂಡ ಅವರನ್ನು ಅನುಸರಿಸಿ ಚಿರಕಾಲ ಸ್ವರೂಪನಾದ ನಿನಗೆ ನೈವೇದ್ಯಗಳನ್ನು ಅರ್ಪಿಸುವೆನು. ಬದ್ಧ ಜೀವಿಗಳು ನಿನ್ನ ನಿರ್ದೇಶನದಡಿಯಲ್ಲಿ ಒಂದು ಹಗ್ಗದಲ್ಲಿ ಕಟ್ಟಾಕದಂಗೆ ಸದಾ ಇಂದ್ರಿಯಗಳ ತೃಪ್ತಿಯನ್ನ ನಡೆಸೋದ್ರಲ್ಲಿ ತೊಡಗಿದ್ದಾರೆ. ನಾನು ಅವರನ್ನ ಅನುಸರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ನಿಜವಾಗ್ಲೂ ಅವನಿಗೆ ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವಂತ ಆಸೆ ಇರ್ಲಿಲ್ಲ. ಅಲ್ಪ ಒಂದು ಚಿಕ್ಕ ಆಸೆ ಇತ್ತು ಅಷ್ಟೇ, ತುಂಬಾ ಅದರಲ್ಲೇ ಮುಂದುವರಿಬೇಕು ಅಂತ ಇರ್ಲಿಲ್ಲ. ಆದ್ರೆ ಪತ್ನಿಯನ್ನ ಪಡೆದು ಅದರ ಮೂಲಕ ಭಗವಂತನಿಗೆ ಸೇವೆ ಮಾಡ್ಬೇಕು ಅಂತ ಅವನಿಗೆ ಆಸೆ ಇತ್ತು. ಹೇಗಾದರೂ ರೂಢಿಬದ್ಧವಾದ ಲೌಕಿಕ ವ್ಯವಹಾರಗಳನ್ನು, ಇಂತಹ ವ್ಯವಹಾರಗಳ ಪಾಶವಿಕ ಅನುಯಾಯಿಗಳನ್ನು ತ್ಯಜಿಸಿದವರು ಮತ್ತು ನಿನ್ನ ಗುಣಗಳನ್ನು ಮತ್ತು ಕಾರ್ಯಗಳನ್ನು ಕುರಿತಾದ ಪರಸ್ಪರ ಚರ್ಚೆಗಳೆಂಬ ಮತ್ತೇರಿಸುವ ಅಮೃತವನ್ನು ಕುಡಿಯುತ್ತಾ ನಿನ್ನ ಪಾದವೆಂಬ ಸತ್ತಿಗೆಯನ್ನು ಆಶ್ರಯಿಸಿದವರು ಭೌತಿಕ ಶರೀರದ ಪ್ರಾಥಮಿಕ ಅವಶ್ಯಕತೆಗಳಿಂದ ಬಿಡುಗಡೆಗೊಳ್ಳಬಹುದು. ಇದು ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರುವಂತಹ ಜನರ ಬಗ್ಗೆ ಹೇಳ್ತಾ ಇದ್ದಾರೆ. ಹೇಗೆ ಅವರು ಅಂದ್ರೆ ಹಿಂದಿನ ಶ್ಲೋಕಗಳಲ್ಲಿ ಭಗವಂತನ ಭಕ್ತಿಯನ್ನ ಮಾಡ್ತಾರೆ, ಆದ್ರೆ ಯಾವ್ದೋ ಇಂದ್ರಿಯ ತೃಪ್ತಿಯ ಒಂದು ಬಯಕೆಯನ್ನು ಈಡೇರಿಸ್ಕೊಳಕ್ಕೆ. ಆದ್ರೆ ಇಲ್ಲಿ ಇನ್ನು ಹೇಳ್ತಾ ಇದಾರೆ, ಇನ್ನೊಂದು ವರ್ಗದ ಜನರಿದ್ದಾರೆ, ಅವರು ಈ ಭೌತಿಕ ವಿಷಯಗಳನ್ನೆಲ್ಲ ತ್ಯಜಿಸ್ಬಿಟ್ಟು ಮತ್ತೆ ಅಂತಹ ಭೌತಿಕ ವಿಷಯಗಳಲ್ಲಿ ತೊಡಗಿರುವಂತ ಜನರನ್ನು ತ್ಯಜಿಸಿದ್ದು ನಿನ್ನ ಪಾದ ಕಮಲಗಳ ಆಶ್ರಯವನ್ನು ಪಡೆದು ನಿನ್ನ ಗುಣಗಳ ಮತ್ತು ಲೀಲೆಗಳ ಅಮೃತದ ಒಂದು ಮತ್ತೇರಿಸುವ ಅಮೃತದ ಚರ್ಚೆಗಳಲ್ಲಿ ಯಾರು ತೊಡಗಿರ್ತಾರೋ ಅವರು ಭೌತಿಕ ದೇಹದ ಎಲ್ಲಾ ಅವಶ್ಯಕತೆಗಳಿಂದ ಮುಕ್ತರಾಗಿರ್ತಾರೆ. ಅವ್ರಿಗೆ ಏನು ಬೇಕಾಗಿಲ್ಲ, ಅವ್ರೇನು ಕೇಳಲ್ಲ. ಯಾಕೆ? ಅವರು ನಿನ್ನ ಗುಣಗಳ ಮತ್ತು ಲೀಲೆಗಳ ಮತ್ತೇರಿಸುವಂತ ಅಮೃತದ ಚರ್ಚೆಯಲ್ಲಿ ಅದನ್ನ ಸವಿಯುತ್ತಾ ಆ ಚರ್ಚೆಯಲ್ಲಿ ಅವರು ತಮ್ಮ ಜೀವನವನ್ನ ಕಳೀತಾರೆ. ಅಂದ್ರೆ ಕೇವಲ ಭಗವಂತನ ಭಕ್ತಿ ಸೇವೆ, ಶ್ರವಣಂ ಕೀರ್ತನಂ, ಗುಣಗಳ ಲೀಲೆಗಳ ರೂಪದ ಬಗ್ಗೆ ಚರ್ಚೆ. ಯಾಕೆ? ಅದು ಮತ್ತೇರಿಸುವಂತ ಅಮೃತ ಅಂತ. ಅಮೃತ ಇನ್ನು ಮತ್ತೇರಿಸುವ ಅಮೃತ. ಅಷ್ಟು ಸಿಹಿಯಾಗಿರುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ ಭಗವಂತನ ಲೀಲೆಗಳು. ಅದರಿಂದ ಅವ್ರಿಗೆ ಬೇರೆ ಭೌತಿಕ ಚಟುವಟಿಕೆಗಳು, ಭೌತಿಕ ವಿಷಯಗಳು ಅವರಿಗೆ ಬೇಕಾಗಿಲ್ಲ. ಭೌತಿಕ ಅವಶ್ಯಕತೆಗಳಿಂದ ಜೀವನದ ಭೌತಿಕ ದೇಹದ ಅವಶ್ಯಕತೆಗಳಿಂದಲೂ ಕೂಡ ಅವರು ಮುಕ್ತರಾಗೋಗಿರ್ತಾರೆ. ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಕೂಡ ಯೋಚನೆ ಇಲ್ಲ. ಕೇವಲ ಅವ್ರಿಗೆ ಬೇಕಾಗಿರೋದು ಭಗವಂತನ ಗುಣಗಾನ, ಭಗವಂತನ ಲೀಲೆಗಳ ಶ್ರವಣ, ಅದರ ಚರ್ಚೆ, ಇದೇ ಬೇಕಾಗಿರೋದು. ಒಂದು ಕಡೆ ಭೌತಿಕ ವಿಷಯಗಳಲ್ಲಿ ತೊಡಗಿರುವಂತವ್ರು, ಇನ್ನೊಂದು ಕಡೆ ಭಗವಂತನ ವಿಷಯಗಳಲ್ಲಿ ತೊಡಗಿರುವಂತ ಜೀವಿಗಳು. ಮೂರು ಪಿಂಡಿಕೆಗಳುಳ್ಳ ನಿನ್ನ ಕಾಲಚಕ್ರವು ಅವಿನಾಶಿಯಾಗಿರುವ ಬ್ರಹ್ಮದ ಅಚ್ಚಿನ ಸುತ್ತಲೂ ತಿರುಗುತ್ತಿದೆ. ಅದಕ್ಕೆ 13 ಹಲ್ಲುಗಳಿವೆ, 360 ಸಂದುಗಳಿವೆ.
6 ಅಂಚುಗಳಿವೆ. ಅದರ ಮೇಲೆ ಅಸಂಖ್ಯಾತ ಪತ್ರಗಳನ್ನು ಕೊರೆಯಲಾಗಿದೆ. ಅದರ ಸುತ್ತಾಟವು ಭ್ರಮಣವು ಸಮಗ್ರ ಸೃಷ್ಟಿಯ ಆಯುಷ್ಯವನ್ನು ಕಿರಿದಾಗಿಸುವುದಾದರೂ ಪ್ರಚಂಡ ವೇಗದ ಈ ಚಕ್ರವು ಭಗವದ್ಭಕ್ತರ ಆಯು ಪ್ರಮಾಣವನ್ನು ಸ್ಪರ್ಶಿಸಲಾರದು. ಕಾಲಚಕ್ರದ ಬಗ್ಗೆ ಹೇಳ್ತಾ ಇದ್ದಾರೆ ವರ್ಣನೆಯಲ್ಲಿ. ಕಾಲಚಕ್ರದ ವರ್ಣನೆಯಲ್ಲಿ 13 ಸ್ಪೋಕ್ ಅಂತ ಇರುತ್ತೆ. ಸ್ಪೋಕ್ ಅಂದ್ರೆ ಅದರ ಚಕ್ರ ಯಾವ ರೀತಿ ಅದು ರೂಪಿತವಾಗಿದೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮುಖ್ಯವಾದ ವಿಷಯ ಏನು, ಅದು ಸುತ್ತುತ್ತಾ ಸೃಷ್ಟಿಯಲ್ಲಿ ಈ ಭೌತಿಕ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾಗಿರುವ ಎಲ್ಲಾ ಜೀವಿ ಆಯುಷ್ಯವನ್ನು ಅದು ಕತ್ತರಿಸ ಆಗುತ್ತೆ. ಅಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಕಾಲಚಕ್ರ ನಡೀತಾ ಇದೆ, ಸಮಯ ಮುಂದುವರಿತಾ ಇದೆ. ಪ್ರತಿದಿನ ಪ್ರತಿ ಕ್ಷಣ ಅದು ಎಲ್ಲರ ಆಯುಷ್ಯವನ್ನು ಕತ್ತರಿಸಿ ಹಾಕ್ತಾ ಇದೆ. ಆದರೆ ಭಕ್ತರ ಆಯುಷ್ಯವನ್ನು ಅದು ಮುಟ್ಟೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ, ನಾವು ಇದನ್ನ ಮುಂಚೆನೂ ವರ್ಣನೆ ಮಾಡಿದೆ. ಭಕ್ತರು ಯಾರು ಭಗವಂತನ ಭಕ್ತಿಯಲ್ಲಿ ಸಂಪೂರ್ಣವಾಗಿ ತೊಡಗಿದಾರೋ ಅವರು ಸಾಮಾನ್ಯ ಜೀವಿಗಳಂತೆ ಅವರು ಸಾಯ್ತಾ ಇಲ್ಲ. ಸಾಮಾನ್ಯ ಜೀವಿಗಳು ಪ್ರತಿ ಕ್ಷಣ, ಯಾವಾಗ ಕಂಸ ದೇವಕಿಯ ಆ ಒಂದು ಅಶರೀರ ವಾಣಿಯನ್ನ ಕೇಳ್ತಾನೋ, ದೇವಕಿಯನ್ನ ಕೊಲ್ಲೋದಕ್ಕೆ ಅವಳ ಕೂದಲನ್ನ ಹಿಡ್ಕೊಂಡು ತನ್ನ ಕತ್ತಿಯನ್ನ ತೆಗಿತಾನೆ ಅವಳನ್ನು ಕತ್ತರಿಸಾಕೋದಕ್ಕೆ. ವಸುದೇವ ಹೇಳ್ತಾನೆ, ಯಾಕೆ ನಿನಗೆ ಈ ನಿನ್ನ ಭೌತಿಕ ದೇಹದ ಮೇಲೆ ಇಷ್ಟೊಂದು ವ್ಯಾಮೋಹ? ಮನುಷ್ಯ ಜೀವಿ ಹುಟ್ಟಿದ ತಕ್ಷಣ ಸಾಯಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಅವನಿಗೆ 100 ವರ್ಷ ಆಯಸ್ಸಿದ್ರೆ 1 ವರ್ಷದ ಹುಟ್ಟುದಬ್ಬ ಮಾಡಿದ್ರೆ 99 ವರ್ಷ ಉಳಿದಿದೆ. 50 ವರ್ಷದ ಹುಟ್ಟುದಬ್ಬ ಮಾಡಿದ್ರೆ ಇನ್ನು 50 ವರ್ಷ ಉಳಿದಿದೆ. ಸೊ ಪ್ರತಿ ಕ್ಷಣವೂ ಕೂಡ ವ್ಯಕ್ತಿ ಸಾಯ್ತಾ ಇದ್ದಾನೆ, ಜೀವಿ ಸಾಯ್ತಾ ಇದ್ದಾನೆ. ಸೊ ಇವತ್ತೆಲ್ಲ ನಾಳೆ ಸಾಯೋದು ಖಂಡಿತ. ನೀನ್ ಯಾಕೆ ನಿನ್ನ ದೇಹದ ಒಂದು ಅಂತ್ಯಕ್ಕಾಗಿ ಯಾಕೆ ಅಷ್ಟೊಂದು ಆತಂಕದಿಂದ ತುಂಬಿದ್ದೀಯ? ಯಾಕೆ ನಿನ್ನ ತಂಗಿಯನ್ನೇ ಕೊಲ್ಲೋದಕ್ಕೆ ಹೊರಟಿದ್ಯಾ? ಎಲ್ಲರೂ ಸಾಯಲೇಬೇಕು ಅಂತ. ಅರೆ ಇಲ್ಲಿ ಹೇಳ್ತಾ ಇದ್ರೆ ಭಕ್ತರು ಸಾಯೋದೇ ಇಲ್ಲ. ಯಾಕೆ ಭಕ್ತರು ಸಾಯೋದಿಲ್ಲ? ಯಾಕಂದ್ರೆ ಸತತವಾಗಿ ಭಗವಂತನ ಭಕ್ತಿಯಲ್ಲಿ ತೊಡಗಿರೋರು ಅವರ ಈ ಭೌತಿಕ ಜಗತ್ತಿನಲ್ಲಿ ಇರೋ ತನಕ ಈ ಭೌತಿಕ ದೇಹದೊಂದಿಗೆ ಭಕ್ತಿ ಮಾಡ್ತಾರೆ. ಭೌತಿಕ ಜಗತ್ತಿನಲ್ಲಿ ಅವರ ಸಮಯ ಮುಗ್ದಾದ್ಮೇಲೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೇವೆ ಮಾಡ್ತಾರೆ. ಸೊ ಅವರಿಗೆ ಬೇರೆ ಜನರ ತರ ಭೌತಿಕ ಆಸ್ತಿಯನ್ನು ಕಳ್ಕೊಳ್ಳೋದು, ತಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮಫಲದಂತೆ ಮುಂದಿನ ಜನ್ಮದಲ್ಲಿ ಕಷ್ಟ ಸುಖಗಳನ್ನು ಅನುಭವಿಸೋದು, ಇದ್ಯಾವುದೂ ಇಲ್ಲ. ಕಾಲಚಕ್ರದ ಉದ್ದೇಶವೇ ಕರ್ಮಫಲವನ್ನ ಕೊಡೋದು. ಕರ್ಮಫಲ ಸೃಷ್ಟಿಯಾಗತ್ತೆ, ಫಲವನ್ನು ಕೊಡ್ಬೇಕು. ಜನನಂ ಪುನರಪಿ ಮರಣಂ, ಇದು ಕಾಲಚಕ್ರದ ಕೆಲಸ. ಆದ್ರೆ ಭಕ್ತರ ಮೇಲೆ ಯಾವ ಪ್ರಭಾವವೂ ಬೀರೋದಕ್ಕೆ ಸಾಧ್ಯ ಇಲ್ಲ. ಅದಲ್ಲದೆ ಭಕ್ತರಿಗೆ ನಿಜವಾಗ್ಲೂ ಎಷ್ಟು ಆಯುಷ್ಯ ಇದೆ ಅನ್ನೋದು ಭಗವಂತನಿಗೆ ಮಾತ್ರ ಗೊತ್ತು. ಅಜಾಮಿಳನ ಒಂದು ಕಥೆಯಲ್ಲಿ ಅವನ ಆಯುಷ್ ಆಗೋಗಿತ್ತು, ಆದ್ರೂ ಕೂಡ ಅವನಿಗೆ ಎಕ್ಸ್ಟೆನ್ಷನ್ ಸಿಕ್ತು. ಅವನ ಭಕ್ತಿಯನ್ನು ಮುಂದುವರಿಸ್ತಾನೆ. ಯಮದೂತರು ಬಂದ್ಬಿಟ್ಟಿದ್ರು ಕರ್ಕೊಂಡು ಹೋಗಕ್ಕೆ, ಆದ್ರೆ ವಿಷ್ಣು ದೂತರು ಬಂದು ಬಿಡುಗಡೆ ಮಾಡ್ತಾರೆ. ಅವನು ನಾಮ ಜಪವನ್ನು ಮುಂದುವರಿಸ್ತಾನೆ, ಪರಿಪೂರ್ಣತೆಯನ್ನ ಸಾಧನೆ ಮಾಡ್ತಾನೆ, ವೈಕುಂಠಕ್ಕೆ ಹೋಗ್ತಾನೆ. ಅವನಿಗೆ ಆಯುಷ್ ಆಗೋಗಿತ್ತು. ಸೊ ಈ ರೀತಿ ಭಗವಂತನ ಭಕ್ತರು ಈ ಭೌತಿಕ ಜಗತ್ತಿನಲ್ಲಿ ಇರೋ ಹಂಗೆ ಇರ್ತಾರೆ ಅವರು. ಆದ್ರೆ ಭೌತಿಕ ಜಗತ್ತಿನ ಯಾವ ವಿಷಯವೂ ಕೂಡ ಅವರನ್ನ ಸ್ಪರ್ಶಿಸೋದಕ್ಕಾಗೋದಿಲ್ಲ. ನನ್ನ ಪ್ರಿಯ ಭಗವಂತನೇ, ನೀನೋರ್ವನೇ ವಿಶ್ವಗಳನ್ನು ಸೃಷ್ಟಿ ಮಾಡುವೆ. ಓ ದೇವತಮ ಪುರುಷನೇ, ಈ ವಿಶ್ವಗಳನ್ನು ಸೃಷ್ಟಿಸುವ ಇಚ್ಛೆಯಿಂದ ನೀನು ಅವನ್ನು ಸೃಷ್ಟಿಸುವೆ, ಪಾಲಿಸುವೆ. ಹಾಗೆ ಒಂದು ಜೇಡರ ಹುಳುವು ತನ್ನದೇ ಆದ ಶಕ್ತಿಯಿಂದ ಒಂದು ಬಲೆಯನ್ನು ರಚಿಸಿ ಪುನಃ ಅದನ್ನು ತಾನೇ ನಾಶ ಮಾಡುವ ಹಾಗೆ ನೀನು ಯೋಗಮಾಯೆ ಎಂಬ ದ್ವಿತೀಯ ಶಕ್ತಿಯ ಹಿಡಿತದಲ್ಲಿ ಇರುವ ನಿನ್ನ ಸ್ವಂತ ಶಕ್ತಿಗಳಿಂದಲೇ ಅವನ್ನು ಲಯಗೊಳಿಸುವೆ. ಸೊ ಸೃಷ್ಟಿಯು ನೀನೇ ಮಾಡ್ತೀಯ, ದಯವನ್ನು ನೀನೇ ಮಾಡ್ತೀಯ, ಎಲ್ಲವೂ ನೀನೇ ಮಾಡ್ತಾ ಇದೀಯ. ನನ್ನ ಪ್ರಿಯ ಪ್ರಭುವೆ, ನಿನ್ನ ಇಚ್ಛೆ ಅದಲ್ಲವಾದರೂ ನಮ್ಮ ಇಂದ್ರಿಯ ತೋಷಣೆಗಾಗಿ ಈ ಸ್ಥೂಲ ಮತ್ತು ಸೂಕ್ಷ್ಮ ಮೂಲ ವಸ್ತುಗಳ ಸೃಷ್ಟಿಯನ್ನು ನೀನು ಉಂಟು ಮಾಡುವೆ. ನಿನ್ನ ಇಚ್ಛೆ ಅಲ್ಲ ಅದು. ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡೋದು ನಿನಗೆ ಇಚ್ಛೆ ಇಲ್ಲ. ಆದ್ರೂ ಕೂಡ ಯಾರಿಗೋಸ್ಕರ ಮಾಡ್ತಾನೆ ಭಗವಂತ? ನಮ್ಮಂತಹ ಪತಿತ ಜೀವಿಗಳಿಗೋಸ್ಕರ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಯಾಕಂದ್ರೆ ಭಗವಂತನಿಂದ ದೂರ ಇದ್ದು ಆನಂದವನ್ನ ಅನುಭವಿಸ್ಬೇಕು, ಸಂತೋಷವಾಗಿರ್ಬೇಕು ಅಂತ ಬಯಕೆಯಿಂದ ನಾವು ಭೌತಿಕ ಜಗತ್ತಿಗೆ ಬಂದಿದೀವಿ. ಆಧ್ಯಾತ್ಮಿಕ ಜಗತ್ತಿಂದ ಹೊರಗಡೆ ಬಂದ್ವಿ.
ಆಧ್ಯಾತ್ಮಿಕ ಜಗತ್ತಿಂದ ಹೊರಗಡೆ ಬಂದಾಗ ನಮ್ಗೆ ಯಾವ್ದಾದ್ರು ಒಂದು ವಾಸಸ್ಥಾನ ಕೊಡ್ಬೇಕಲ್ಲ ಭಗವಂತ. ಎಲ್ಲಿ ಈ ವಾಸಸ್ಥಾನದಲ್ಲಿ ಎಲ್ಲರೂ ಕೂಡ ಭಗವಂತನಿಂದ ದೂರವಿದ್ದು ಆನಂದಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಅಂತಹ ಜಾಗ ಇದು. ಅದಕ್ಕೆ ಇದಕ್ಕೆ ಜೈಲ್ ಅಂತಾರೆ. ಸೊ ಭಗವಂತನಿಗೆ ಜೈಲ್ ಸೃಷ್ಟಿ ಮಾಡಕ್ ಇಷ್ಟ ಇರಲಿಲ್ಲ, ಆದ್ರೆ ನಮ್ಗೆ ಬೇಕು 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 ಅಂದ್ರೆ ಭಗವಂತ ಮಾಡ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಮಾಡಿದಾನೆ. ನಿನ್ನ ಅವ್ಯಾಜ ಕರುಣೆಯು ನಮ್ಮ ಮೇಲಿರಲಿ, ಏಕೆಂದರೆ ನೀನು ತುಳಸಿ ದಳಗಳ ಭವ್ಯ ಹಾರದಿಂದ ಅಲಂಕೃತವಾದ ನಿನ್ನ ಸನಾತನ ರೂಪದಲ್ಲಿ ನಮಗೆ ಪ್ರತ್ಯಕ್ಷನಾಗಿರುವೆ. ಈ ಭೌತಿಕ ಜಗತ್ತು ಸೃಷ್ಟಿ ಮಾಡಕ್ ಇಷ್ಟ ಇಲ್ಲ, ಆದ್ರೂ ಕೂಡ ನಾನು ಈ ಭೌತಿಕ ಜಗತ್ತಿನಲ್ಲಿದ್ದೀನಿ. ನೀನು ಕಾರಣರಹಿತ ಕರುಣೆಯನ್ನು ತೋರಿ ನನಗೆ ನಿನ್ನ ದರ್ಶನವನ್ನ ಕೊಟ್ಟಿದ್ದೀಯ. ಆಶ್ರಯಿಸಲು ತಕ್ಕುದಾದ ನಿನ್ನ ಪಾದ ಕಮಲಗಳಿಗೆ ನಾನು ನಿರಂತರವಾಗಿ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ, ಏಕೆಂದರೆ ನೀನು ಕ್ಷುದ್ರರ ಮೇಲೆ ಕೂಡ ಇಷ್ಟ ವರಗಳನ್ನು ಸುರಿಸುವೆ. ನಿನ್ನ ಸಾಕ್ಷಾತ್ಕಾರದ ಮೂಲಕ ಜೀವಿಗಳು ಫಲಾಪೇಕ್ಷೆಯ ಕರ್ಮಗಳಿಂದ ವಿರಕ್ತಿಯನ್ನು ಪಡೆಯಬಹುದು. ನಿನ್ನ ಸಾಕ್ಷಾತ್ಕಾರದ ಮೂಲಕ ಯಾರು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಕ್ಕೆ ಪ್ರಯತ್ನ ಮಾಡ್ತಾರೋ ಅವರು ಈ ಸಾಮಾನ್ಯ ಕರ್ಮದ ಬಯಕೆಯಿಂದ ಮಾಡುವಂತಹ ಕೆಲಸಗಳಿಂದ ಮುಕ್ತಿಯನ್ನು ಪಡಿಬಹುದು. ಈ ಕಾರಣಕ್ಕಾಗಿಯೇ ನೀನು ಸ್ವಶಕ್ತಿಯಿಂದ ಈ ಭೌತಿಕ ಲೋಕಗಳನ್ನು ವಿಸ್ತಾರಪಡಿಸಿರುವೆ. ಇದು ಉದ್ದೇಶ. ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿರೋ ಉದ್ದೇಶ ಏನು? ಜೀವಿಗಳು ಆ ಒಂದು ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತರಾಗಲಿ, ಮತ್ತೆ ಅವನ ಹತ್ರ ಹೋಗಲಿ ಅನ್ನೋ ಉದ್ದೇಶದಿಂದ ಭಗವಂತ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿದಾನೆ. ಆದ್ರೆ ಅದು ನಮಗೆ ಯಾರು ಹೇಳ್ಕೊಟ್ಟಿಲ್ಲ. ಹೇಳ್ಕೊಟ್ಟಿದಾರ ಯಾರಾದ್ರೂ? ಇಷ್ಟು ವರ್ಷ ನಾವೆಲ್ಲ ಈ ಭೌತಿಕ ಜಗತ್ತಿನಲ್ಲಿ ದೇಹದಲ್ಲಿ ವಾಸ ಮಾಡಿದ್ವಿ ಎಷ್ಟೋ ವರ್ಷಗಳು. ನಮಗೆ ಗೊತ್ತಿತ್ತಾ ಜೀವನದ ಗುರಿ ಏನು, ಈ ಭೌತಿಕ ಸೃಷ್ಟಿಯ ಗುರಿ ಏನು, ಯಾಕೆ ಇಲ್ಲಿ ಬಂದಿದೀವಿ? ಯಾವ ವಿಷಯವೂ ಕೂಡ ನಮಗೆ ಯಾರು ಹೇಳಿಲ್ಲ, ಹುಟ್ಟಿದಾಗಿಂದ ಯಾರು ಹೇಳಿಲ್ಲ. ಭಗವಂತನ ಕೃಪೆಯಿಂದ ಹೇಗೋ ಭಕ್ತಿ ಸೇವೆಗೆ ಬಂದು ಪ್ರಭುಪಾದರ ಭಗವದ್ಗೀತಾ ಭಾಗವತಗಳನ್ನು ಓದಿದಾಗ ನಮಗೆ ಗೊತ್ತಾಗ್ತದೆ, ಓ ಇದ ಜೀವನದ ಗುರಿ. ಮತ್ತೆ ಯಾಕೆ ವ್ಯರ್ಥ ಮಾಡ್ಕೋಬೇಕು? ನಾನು ಏನು ಸಾಧನೆ ಮಾಡಕ್ಕೆ ಈ ಸೃಷ್ಟಿಯನ್ನ ಮಾಡಲಾಗಿದೆಯೋ ಅದನ್ನ ಸಾಧನೆ ಮಾಡಕ್ ಪ್ರಯತ್ನ ಮಾಡೋಣ. ಭೌತಿಕ ಜಗತ್ತಿನ ಸೃಷ್ಟಿಯ ಉದ್ದೇಶವೇ ಜೀವಿಗಳು, ಬದ್ಧ ಜೀವಿಗಳು ಮತ್ತೆ ಭಗವತ್ ಧಾಮಕ್ಕೆ ಹೋಗೋದಕ್ಕೆ ಅವಕಾಶ ಕೊಡ್ತಾ ಇದ್ದಾನೆ ಭಗವಂತ. ಅದರಲ್ಲಿ ನಾವು ತೊಡಗ್ಬೇಕು. ಮೈತ್ರೇಯರು ಹೀಗೆ ಮಾತುಗಳನ್ನು ಮುಂದುವರಿಸಿದರು. ಪ್ರಾಮಾಣಿಕವಾಗಿ ಈ ಮಾತುಗಳ ಮೂಲಕ ಸ್ತೋತ್ರಗೊಂಡ ಭಗವಾನ್ ವಿಷ್ಣು ಗರುಡನ ಹೆಗಲುಗಳ ಮೇಲೆ ಬಹಳ ಸೊಗಸಾಗಿ ಹೊಳೆಯುತ್ತಾ ಅಮೃತದಂತೆ ಸವಿಯಾದ ಮಾತುಗಳಿಂದ ಉತ್ತರವಿತ್ತನು. ಅವನು ಪ್ರೇಮದಿಂದ ಕೂಡಿದ ಮುಗುಳ್ನಗೆಯೊಂದಿಗೆ ಮುನಿಯ ಕಡೆಗೆ ನೋಡಿದನು. ಆಗ ಅವನ ಹುಬ್ಬುಗಳು ದಯಾಪೂರ್ಣವಾಗಿ ಅಲುಗಿದವು. ನೋಡಿ ಎಷ್ಟು ಪ್ರೀತಿ ಭಗವಂತನಿಗೆ. ಸೊಗಸಾಗಿ ಹೊಳೆಯುತ್ತಾ ಅಮೃತದಂತೆ ಸವಿಯಾದ ಮಾತುಗಳಿಂದ, ಕಠೋರವಾದ ಮಾತುಗಳಲ್ಲ, ಸವಿಯಾದ ಮಾತುಗಳಿಂದ, ಅಮೃತದಂತಹ ಸವಿಯಾದ ಮಾತುಗಳಿಂದ ಉತ್ತರಿಸಿದನು. ಪ್ರೇಮದಿಂದ ಕೂಡಿದ ಮುಗುಳ್ನಗೆಯೊಂದಿಗೆ ಮುನಿಯ ಕಡೆಗೆ ನೋಡಿದನು. ಯಾಕಂದ್ರೆ ಅವನ ಭಕ್ತ, ಭಗವಂತ ಪ್ರೀತಿಯಿಂದ ನೋಡ್ತಾ ಇದ್ದಾನೆ ಭಕ್ತನ ಕಡೆ. ಯಾಕಂದ್ರೆ ಇಲ್ಲಿ ಕರ್ದಮ ಮುನಿ ಭೌತಿಕ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ, ಆದ್ರೆ ಅದರ ಉದ್ದೇಶ ಈ ಸೃಷ್ಟಿ. ಭಗವಂತನಿಗೆ ಗೊತ್ತಿದೆ, ಅವನು ಸಾಮಾನ್ಯವಾದ ಬೇರೆ ಜೀವಿಗಳಂತ ಇಂದ್ರಿಯ ತೃಪ್ತಿಯ ಬಯಕೆಯನ್ನು ಅವನು ಈಡೇರಿಸ್ಕೊಳಕ್ ಪ್ರಯತ್ನ ಮಾಡ್ತಾ ಇಲ್ಲ. ಪ್ರಜಾಪತಿ, ಅವನು ಈ ಜಗತ್ತಿನಲ್ಲಿ ಸೃಷ್ಟಿಯ ಪ್ರಜೆಗಳನ್ನ ಸೃಷ್ಟಿಸ್ಬೇಕು. ಅದರಿಂದ ಅವನು ವಿವಾಹ ಆಗ್ಲೇಬೇಕು. ವಿವಾಹಕ್ಕೆ ಸರಿಯಾದ ಯೋಗ್ಯವಾದ ಹುಡುಗಿ ಕನ್ಯೆ ಇದ್ರೆ ದಯಪಾಲಿಸುವಂತ ಭಗವಂತನಲ್ಲಿ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಪತಿ ಪತ್ನಿಯರು ಯೋಗ್ಯ ಒಂದು ವಿವಾಹ ಆದ ಯೋಗ್ಯವಾದ ಒಂದು ವಿವಾಹ ಆದ್ರೆ ಅದರಿಂದ ಹುಟ್ಟೋ ಮಕ್ಕಳು ಕೂಡ ಅದೇ ರೀತಿ ಇರ್ತಾರೆ. ಭಾಗವತದಲ್ಲಿ ನಾವು ನೋಡ್ತೀವಿ, ಒಂದೊಂದು ಸನ್ನಿವೇಶಗಳಲ್ಲಿ ಗಂಡ ಒಳ್ಳೆಯವನು, ಹೆಂಡತಿ ಕೆಟ್ಟವಳು, ಇನ್ನೊಂದು ಸನ್ನಿವೇಶದಲ್ಲಿ ಹೆಂಡತಿ ಒಳ್ಳೆಯವಳು, ಗಂಡ ಕೆಟ್ಟವನು. ಆಗ ಮಕ್ಕಳು ಕೂಡ ಅದೇ ರೀತಿ ಹುಟ್ಟುತ್ತಾರೆ. ಆದ್ರಿಂದ ಈ ಜ್ಯೋತಿಷ್ಯ ಶಾಸ್ತ್ರದಿಂದ ಈ ಮದುವೆ ಮುಂಚೆ ಎಲ್ಲ ಹಾರೋಸ್ಕೋಪ್ ಎಲ್ಲ ಮ್ಯಾಚ್ ಮಾಡೋದು ಯಾಕೆ ಅಂದ್ರೆ ಒಬ್ಬರಿಗೆ ಇನ್ನೊಬ್ರು
ಅನುರೂಪರಾಗಿದ್ರೆ, ಅಂದ್ರೆ ಒಂದೇ ಸ್ವಭಾವದವರಾಗಿದ್ರೆ ಅವಾಗ ಮದುವೆ ಇನ್ನೂ ಚೆನ್ನಾಗಿ ವಿವಾಹ ಜೀವನ ಚೆನ್ನಾಗಿ ನಡೆಯುತ್ತೆ. ಒಳ್ಳೆಯ ಸಂತಾನ ಪ್ರಾಪ್ತಿ ಆಗುತ್ತೆ. ಒಳ್ಳೆಯ ಸಂತಾನದಿಂದ ಏನು, ಹೆಚ್ಚು ಹಣ, ಹೆಚ್ಚು ಸಂಪತ್ತು, ಹೆಚ್ಚು ಆಸ್ತಿ ಅಲ್ಲ. ಅಂತಹ ಮಕ್ಕಳು ಈ ತಮ್ಮ ಜೀವನದ ಗುರಿಯನ್ನ ಸಾಧನೆ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಅದರಿಂದ ಭಗವಂತನ ಒಂದು ಸೃಷ್ಟಿಯ ಉದ್ದೇಶ ಪೂರೈಸಲ್ಪಡುತ್ತೆ. ಅದು ಉದ್ದೇಶ. ಪರಮಪ್ರಭು ಹೀಗೆಂದನು, ನನ್ನ ಮನಸ್ಸಿನಲ್ಲಿರುವುದನ್ನು ನಾನು ನಿನ್ನ ಮನಸ್ಸಿನಲ್ಲಿರುವುದನ್ನು ನಾನು ತಿಳಿದುಕೊಂಡು ಮನಸ್ಸಿನ ಮತ್ತು ಇಂದ್ರಿಯಗಳ ನಿಯಮದ ಮೂಲಕ ನೀನು ಯಾವುದಕ್ಕಾಗಿ ನನ್ನನ್ನು ಚೆನ್ನಾಗಿ ಆರಾಧಿಸಿರುವೆ ಅದಕ್ಕೆ ನಾನು ಈ ಮೊದಲೇ ವ್ಯವಸ್ಥೆ ಮಾಡಿರುತ್ತೇನೆ. ನನಗೆ ಗೊತ್ತು ನೀನು ಏನನ್ನ ಯಾವುದಕ್ಕೋಸ್ಕರ ನೀನು ನನ್ನ ಧ್ಯಾನದಲ್ಲಿ, ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಿದೆ ಅಂತ. ಅದರ ವ್ಯವಸ್ಥೆ ನಾನು ಈಗಾಗಲೇ ಮಾಡಿಬಿಟ್ಟಿದ್ದೀನಿ. ನೀನೇನು ಕೇಳೋ ಅವಶ್ಯಕತೆ ಇಲ್ಲ. ಭಗವಂತನು ಮಾತನ್ನು ಮುಂದುವರಿಸಿದನು, ನನ್ನ ಪ್ರಿಯ ಋಷಿಯೇ, ಜೀವಿಗಳ ನಾಯಕನೇ, ನನ್ನನ್ನ ನೀ ಆರಾಧಿಸುವ ಮೂಲಕ ಭಕ್ತಿಯಲ್ಲಿ ನನ್ನ ಸೇವೆ ಮಾಡುವವರಿಗೆ, ನನ್ನನ್ನೇ ಆರಾಧಿಸುವ ಮೂಲಕ ಭಕ್ತಿಯಲ್ಲಿ ನನ್ನ ಸೇವೆ ಮಾಡುವವರಿಗೆ, ಮುಖ್ಯವಾಗಿ ಎಲ್ಲವನ್ನೂ ನನಗೆ ಅರ್ಪಣೆ ಮಾಡಿರುವ ನಿನ್ನಂತಹ ವ್ಯಕ್ತಿಗಳಿಗೆ ನಿಶ್ಚಯವಾಗಿ ಎಂದಿಗೂ ಯಾವುದೇ ನಿರಾಶೆ ಪ್ರಶ್ನೆ ಇರುವುದಿಲ್ಲ. ನೋಡಿ, ಎಷ್ಟು ಸ್ಪಷ್ಟವಾಗಿ ಹೇಳ್ಬಿಡ್ತಾ ಇದ್ದಾನೆ ಭಗವಂತ. ಯಾರು ನನ್ನನ್ನ ಭಕ್ತಿಯಿಂದ ಯಾರು ಆರಾಧನೆ ಮಾಡ್ತಾರೋ, ವಿಶೇಷವಾಗಿ ಎಲ್ಲವನ್ನು ಪರಿತ್ಯಜಿಸಿ ಅಂದ್ರೆ ಮನೆ ಮಠ ಎಲ್ಲವನ್ನು ಬಿಟ್ಬಿಟ್ಟು ಸನ್ಯಾಸಿಗಳಾಗ್ಬೇಕು ಅಂತ. ಎಲ್ಲವನ್ನು ಪರಿತ್ಯಜಿಸಿ ಅಂದ್ರೆ ಯಾವುದು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಇಲ್ಲ, ಯಾವ ವಸ್ತುವು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಇಲ್ಲ, ಎಲ್ಲವೂ ಕೂಡ ಭಗವಂತನ ಸೇವೆಯಲ್ಲೇ ಉಪಯೋಗಿಸ್ಬೇಕಾಗಿರುವಂಥದ್ದು. ಆ ರೀತಿಯಲ್ಲಿ ಯಾರು ಜೀವನ ನಡೆಸ್ತಾರೋ ವಿಶೇಷವಾಗಿ ಅಂತಹ ವ್ಯಕ್ತಿಗಳಿಗೆ ಅವರ ಜೀವನದಲ್ಲಿ ಹತಾಶೆಯ ಪ್ರಶ್ನೆ ಇಲ್ಲ. ಇದನ್ನ ಮುಂಚೆನೂ ಚರ್ಚೆ ಮಾಡಿದೀವಿ. ಭಕ್ತರ ಜೀವನದಲ್ಲಿ ದುಃಖದ, ಹತಾಶೆಯ ಪ್ರಶ್ನೆ ಇಲ್ಲ. ಅದು ನಮ್ಮ ಅಜ್ಞಾನ ಒಂದು ರೀತಿಯಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ, ಹೇಗೆ ಭಗವಂತ ನಮ್ಮ ಜೀವನಗಳಲ್ಲಿ ವಿಷಯಗಳನ್ನ ಹೇಗೆ ನಡೆಸ್ತಾ ಇದ್ದಾನೆ, ಯಾಕೆ ನಡೆಸ್ತಾ ಇದ್ದಾನೆ ನಮ್ಗೆ ಗೊತ್ತಾಗಲ್ಲ. ಅದರಿಂದ ತಿಳಿದಿಲ್ಲದೆ ನಾವು ಹಂಗ ಅನ್ಕೋತಾ ಇದೀವಿ, ಅಯ್ಯೋ ನನ್ನ ಜೀವನ ಚೆನ್ನಾಗಿಲ್ಲ, ಬೇರೆಯವ್ರ ತರ ನಾನು ಕಷ್ಟ ಪಡ್ತಾ ಇದ್ದೀನಿ. ಇಲ್ಲ, ಬೇರೆಯವ್ರ ತರ ನಾವು ಕಷ್ಟ ಪಡ್ತಾ ಇಲ್ಲ. ಭಕ್ತಿಯಲ್ಲಿ ಯಾರು ಸಂಪೂರ್ಣವಾಗಿ ಮಗ್ನರಾಗಿದ್ದಾರೋ ಬೇರೆಯವರು ತಮ್ಮ ಕರ್ಮಫಲದ ಪ್ರಕಾರ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಭಗವಂತನ ಭಕ್ತರು ಭಗವಂತನ ಕೃಪೆಯಿಂದ ಕಷ್ಟಗಳನ್ನ ಅನುಭವಿಸ್ತಾರೆ. ಯಾಕೆ? ಭಗವಂತ ಆ ಕಷ್ಟದ ಮೂಲಕ ಅವನೆಡೆಗಿನ ಆಕರ್ಷಣೆಯನ್ನ ಇನ್ನೂ ಹೆಚ್ಚು ಮಾಡೋದಕ್ಕೆ ಭಗವಂತ ಆ ರೀತಿ ಕಷ್ಟಗಳಲ್ಲಿ ಅವ್ರಿಗೆ ಹಾಕ್ತಾನೆ. ಆದ್ರೆ ಅದು ಕರ್ಮಫಲದ ಕಷ್ಟ ಅಲ್ಲ, ಅದು ಭಗವಂತನು ಪ್ರೀತಿಯಿಂದ ಕೊಡ್ತಾ ಇರುವಂತ, ಸೃಷ್ಟಿಸಿರುವಂತ ಸನ್ನಿವೇಶ. ಆದ್ರಿಂದ ನಿಜವಾದ ಭಗವಂತನ ಭಕ್ತರ ಜೀವನದಲ್ಲಿ ಹತಾಶೆಯ ಪ್ರಶ್ನೆ ಇಲ್ಲ, ಎಲ್ಲವೂ ಕೂಡ ವಿಜಯವೇ. ಭಗವಾನ್ ಬ್ರಹ್ಮದೇವನ ಮಗನಾದ ಧರ್ಮಿಷ್ಠ ಕಾರ್ಯಗಳಿಗಾಗಿ ಹೆಸರುವಾಸಿಯಾದ ಸ್ವಯಂಭುವ ಮನು ಚಕ್ರವರ್ತಿಯು ಬ್ರಹ್ಮಾವರ್ತದಲ್ಲಿ ನೆಲೆಸಿಕೊಂಡು ಸಪ್ತ ಸಾಗರಗಳಿಂದ ಕೂಡಿದ ಭೂಮಂಡಲವನ್ನು ಆಳುತ್ತಿರುವನು. ಇವಾಗ ನಿನ್ನ ವಿವಾಹ ಯಾರ ಜೊತೆಗೆ ಆಗತ್ತೆ, ಆ ಕುಟುಂಬದ ವರ್ಣನೆ, ಯಾರು, ಅವ್ರ ತಂದೆ ಯಾರು? ಸೊ ಸ್ವಯಂಭುವ ಮನುವಿನ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಬ್ರಹ್ಮದೇವನ ಪುತ್ರ ಸ್ವಯಂಭುವ ಮನು, ಅವನು ಸಪ್ತ ಸಾಗರಗಳನ್ನು ಆಳ್ತಾ ಇದ್ದಾನೆ. ಎಲೆ ಬ್ರಾಹ್ಮಣನೇ, ಧಾರ್ಮಿಕ ಕಾರ್ಯಗಳಲ್ಲಿ ಪ್ರವೀಣನಾಗಿರುವ ಆ ಪ್ರಖ್ಯಾತ ಚಕ್ರವರ್ತಿಯು, ಧಾರ್ಮಿಕ ಕಾರ್ಯಗಳಲ್ಲಿ ಪ್ರವೀಣನಾಗಿರುವ ಚಕ್ರವರ್ತಿ, ರಾಜ. ಈಗಿನ ಕಾಲದಲ್ಲಿ ರಾಜರಂದ್ರೆ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ನಮ್ಗೆ ಗೊತ್ತು, ಯುಧಿಷ್ಠಿರ, ಪರೀಕ್ಷಿತ್ ಮಹಾರಾಜ, ರಾಮ, ಇಲ್ಲಿ ಸ್ವಯಂಭುವ ಮನು, ಎಲ್ಲರೂ ಕೂಡ ಧರ್ಮ ಕಾರ್ಯಗಳಲ್ಲಿ ಪರಿಣಿತರು. ಪ್ರವೀಣರಾಗಿರುವ ಆ ಪ್ರಖ್ಯಾತ ಚಕ್ರವರ್ತಿಯು ತನ್ನ ರಾಣಿಯಾದ ಶತರೂಪೆಯೊಡನೆ ನಿನ್ನನ್ನು ಕಾಣಲು ಬಯಸಿ ನಾಡಿದ್ದು ಇಲ್ಲಿಗೆ ಬರುವನು. ಯಾವಾಗ ಬರ್ತಾರೆ ಅಂತ ಹೇಳ್ತಾ ಇದಾರೆ, 2 ದಿನ ಆದ್ಮೇಲೆ ಅವ್ರು ಇಲ್ಲಿಗೆ ಬರ್ತಾರೆ. ಅವನು ಸ್ವಯಂಭೂಮನು ತನ್ನ ಪತ್ನಿ ಶತರೂಪಳೊಂದಿಗೆ ಬರ್ತಾನೆ. ಅವನಿಗೆ ಓರ್ವಳು ಕಪ್ಪಾದ ಕಡೆ ಗಣ್ಣುಗಳುಳ್ಳ ಪ್ರಾಪ್ತ ವಯಸ್ಸಿನ ಮಗಳಿದ್ದಾಳೆ. ಅವಳು ವಿವಾಹ ಯೋಗ್ಯಳಾಗಿದ್ದಾಳೆ. ಆಕೆ ಒಳ್ಳೆಯ ನಡತೆಯುಳ್ಳವಳು ಮತ್ತು ಒಳ್ಳೆಯ ಗುಣಗಳಿಂದ ಕೂಡಿದವಳು. ಆಕೆಯು ಕೂಡ ಯೋಗ್ಯವಾದ ವರನನ್ನು ಅನ್ವೇಷಿಸುತ್ತಿರುವಳು. ನನ್ನ ಪ್ರಿಯ ಋಷಿಯೇ, ಆಕೆಯ ತಂದೆ ತಾಯಿಗಳು ಅವಳಿಗೆ ಅನುರೂಪನಾಗಿರುವ ನಿನ್ನನ್ನು ಕಾಣಲು ಮತ್ತು ತಮ್ಮ ಮಗಳನ್ನು ನಿನಗೆ ಪತ್ನಿಯನ್ನಾಗಿ ಕೊಡಲು ಬರುವರು. ಯೋಗ್ಯಳಾದ ಮಗಳಿದ್ದಾಳೆ, ವಿವಾಹ ಯೋಗ್ಯಳು, ಒಳ್ಳೆಯ ನಡತೆಯುಳ್ಳವಳು, ಒಳ್ಳೆಯ ಗುಣಗಳನ್ನು ಹೊಂದಿರೋಳು.
ಇದು ವಿಶೇಷವಾಗಿ ಸ್ತ್ರೀ ಧರ್ಮದಲ್ಲಿ, ನಮ್ಮ ವೈದಿಕ ಶಾಸ್ತ್ರದಲ್ಲಿ ಒಬ್ಬ ಸ್ತ್ರೀಯ ಸ್ಥಾನ ಏನು, ಅವಳು ಎಂತಹ ಗುಣಗಳನ್ನು ಹೊಂದಿರಬೇಕು, ಇದೆಲ್ಲದರ ಮೇಲೆ ತುಂಬಾ ವರ್ಣನೆ ಇದೆ. ನಮ್ಮ ಇತಿಹಾಸದಲ್ಲಿ ಹಲವಾರು ಪ್ರಮುಖ ಅಥವಾ ಪ್ರಸಿದ್ಧ ಸ್ತ್ರೀಯರಿದ್ದಾರೆ. ಅವ್ರು ಯಾರು ಕೂಡ ತಮ್ಮ ಹೊರಗಡೆ ಹೋಗಿ ಕೆಲಸ ಮಾಡಿ ಏನೋ ಸಾಧನೆ ಮಾಡಿದಕ್ಕೋಸ್ಕರ ಅವರು ಪ್ರಸಿದ್ಧರಾಗ್ಲಿಲ್ಲ. ಈಗಿನ ಕಾಲದಲ್ಲಿ ಹೆಂಗಸರು ನಾನು CEO ಆಗ್ಬೇಕು, ನಾನು ಗಂಡಸರ ತರ ಸ್ಥಾನಮಾನವನ್ನು ಪಡಿಬೇಕು, ಆ ರೀತಿ ಪ್ರಸಿದ್ಧಳಾಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ನಮ್ಮ ಇತಿಹಾಸದಲ್ಲಿ ಎಲ್ಲರೂ ಕೂಡ ಅವರ ಒಳ್ಳೆಯ ನಡತೆ, ಒಳ್ಳೆಯ ಗುಣ, ಅವುಗಳ ಕಾರಣಕ್ಕಾಗಿ ಅವರು ಪ್ರಸಿದ್ಧರಾಗಿದ್ರು ಮಹಿಳೆಯರು. ಆದ್ರೆ ಈ ಕಲಿಯುಗದಲ್ಲಿ ಎಲ್ಲವೂ ಕೂಡ ತದ್ವಿರುದ್ಧ. ಸೊ ಬಹಳ ಯೋಗ್ಯಳಾದ ಹುಡುಗಿ, ತಂದೆ ತಾಯಿಗಳು ಅವಳನ್ನ ಕರ್ಕೊಂಡ್ಬಂದು ಇಲ್ಲಿಗೆ ನಿನಗೆ ಅವಳನ್ನ ಅರ್ಪಿಸ್ತಾರೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಎಲೆ ಪವಿತ್ರನಾದ ಋಷಿಯೇ, ರಾಜಕುಮಾರಿಯು ನೀನು ಇಷ್ಟೊಂದು ದೀರ್ಘ ವರ್ಷಗಳವರೆಗೆ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಂತವಳೇ ಆಗುವಳು. ಕರ್ದಮ ಮುನಿ ಯೋಚಿಸ್ತಾ ಇದ್ದ ಧ್ಯಾನ ಮಾಡ್ತಿರುವಾಗ, ಅಂದ್ರೆ ಇಷ್ಟು ವರ್ಷಗಳು ಯಾವ ರೀತಿ ಇರಬೇಕು ಪತ್ನಿ. ಭಗವಂತ ಹೇಳ್ತಾ ಇದ್ದಾನೆ, ಅವಳು ಅದಕ್ಕೆ ಅನುರೂಪಳಾಗಿದ್ದಾಳೆ, ಅದಕ್ಕೆ ಸರಿಯಾಗಿದ್ದಾಳೆ ಅವಳು. ಶೀಘ್ರದಲ್ಲಿಯೇ ಆಕೆ ನಿನ್ನವಳಾಗುವಳು ಮತ್ತು ನಿನ್ನ ಹೃದಯಕ್ಕೆ ತೃಪ್ತಿಯಾಗುವಂತೆ ನಿನ್ನ ಸೇವೆಯನ್ನು ಮಾಡುವಳು. ಇದು ವಿಶೇಷವಾಗಿ ಸ್ತ್ರೀ ಧರ್ಮ. ಸ್ತ್ರೀ ಧರ್ಮ ಅಂದ್ರೆ ಪತಿಯ ಸೇವೆ ಮಾಡ್ಬೇಕು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಪತಿ ಕೂಡ ಯೋಗ್ಯ ಪತಿಯಾಗಿರ್ಬೇಕು. ಈ ಪತಿ ಮನೆಯ ಮೊದಲ ಆಧ್ಯಾತ್ಮಿಕ ಗುರು. ಮನೆಯಲ್ಲಿರೋ ಎಲ್ಲರಿಗೂ ಕೂಡ ಅವನ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಕೊಡ್ಬೇಕು. ಅದರಿಂದ ಪತಿಗೆ ಅಂತಹ ಯೋಗ್ಯತೆ ಇರಬೇಕು. ಪತ್ನಿ ಅಂತಹ ಪತಿಯ ಸೇವೆಯನ್ನ ಮಾಡ್ಬೇಕು. ಒಂದೊಂದ್ಸತಿ ಪತಿಗೆ ಆ ಯೋಗ್ಯತೆ ಇಲ್ಲದೆ ಇದ್ರು ಕೂಡ ಪತ್ನಿ ಪತಿಗೆ ಸೇವೆ ಮಾಡೋದು ಅವಳ ಧರ್ಮ. ಸೀತಾದೇವಿ ರಾಮ ಕಾಡಿನಲ್ಲಿದ್ದಾಗ್ಲೂ ಕೂಡ ಅವನಿಗೆ ಸೇವೆಯನ್ನು ಮಾಡಿದ್ಲು. ಅದಕ್ಕೆ ಅನುಸೂಯ ಹೇಳ್ತಾಳೆ ಭೇಟಿ ಮಾಡಿದಾಗ ಸೀತೆಯನ್ನ, ಸಾಮಾನ್ಯವಾಗಿ ಹೆಂಗಸರು ಗಂಡಸರು ಕಷ್ಟದಲ್ಲಿ ಬಿದ್ದ್ಬಿಟ್ರೆ ಅವರನ್ನ ನಿರ್ಲಕ್ಷ್ಯ ಮಾಡ್ತಾರೆ, ಅವಮರ್ಯಾದೆ ಮಾಡ್ತಾರೆ, ತ್ಯಜಿಸ್ಬಿಡ್ತಾರೆ. ಆದ್ರೆ ನೀನು ಆ ಸನ್ನಿವೇಶದಲ್ಲೂ, ಇಂತಹ ಕಠಿಣ ಸನ್ನಿವೇಶದಲ್ಲೂ ನಿನ್ನ ಪತಿಯ ಸೇವೆಯನ್ನ ಮುಂದುವರಿಸ್ತಾ ಇದ್ಯಾ. ನೀನು ಬಹಳ ಒಳ್ಳೆ ಗುಣಗಳನ್ನ ಹೊಂದಿರುವಂತ ಸ್ತ್ರೀ ನೀನು. ಅವಾಗ ಸೀತೆ ಹೇಳ್ತಾರೆ, ಏನು ಸನ್ನಿವೇಶ ಬಂದ್ರು ನಾನು ನನ್ನ ಪತಿಯ ಸೇವೆಯನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹಲವಾರು ನಿದರ್ಶನಗಳಿವೆ. ಮುಂದೆ ದೇವಾಹುತಿಯ ಬಗ್ಗೆ ನಾವು ತಿಳ್ಕೊತೀವಿ, ಹೇಗೆ ಸೇವೆ ಮಾಡಿದ್ಲು ಅಂತ. ಇವಾಗ ಇದು ಸ್ತ್ರೀ ಧರ್ಮ, ಪತಿಗೆ ಸೇವೆ ಮಾಡ್ಬೇಕು. ಆದ್ರೆ ನಾವು ಇವಾಗ ಈ ಒಂದು ಯುಗದಲ್ಲಿ ಸಮಾನತೆ, ಅವರು ನನಗೆ ಚೆನ್ನಾಗಿ ನನ್ನ ಕಡೆ ಸರಿಯಾಗಿ ವರ್ತಿಸ್ಲಿಲ್ಲ ಅಂದ್ರೆ, ನನಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ನಾನು ಅದೇ ರೀತಿ ಮಾಡ್ತೀನಿ. ಚಿಕ್ಕ ಮಕ್ಕಳ ತರ ಅದು. ಆ ರೀತಿ ಅಲ್ಲ. ಯಾರು ನಮ್ಮನ್ನ ಹೇಗೆ ನಮ್ ಜೊತೆ ಹೇಗೆ ವ್ಯವಹರಿಸ್ತಾರೋ ಬಿಡ್ತಾರೋ, ನಾವು ಬೇರೆಯವ್ರ ಜೊತೆ ಯಾವಾಗ್ಲೂ ನಮ್ರತೆಯಿಂದ ನಮ್ಮ ಸ್ಥಾನಕ್ಕೆ ಅನುಗುಣವಾಗಿ ನಾವು ನಡ್ಕೋಬೇಕು. ಪತ್ನಿ ಅಂದ್ರೆ ಪತ್ನಿಯ ಸ್ಥಾನ ಇದೆ. ವಿಶೇಷವಾಗಿ ಇದ್ರಲ್ಲಿ ಮುಂದೆ ವರ್ಣನೆ ಬರುತ್ತೆ, ಪತ್ನಿ ಪತಿಯನ್ನ ನಿಯಂತ್ರಿಸ್ಬೋದಂತೆ. ಹೇಗೆ? ತನ್ನ ಒಳ್ಳೆಯ ನಡತೆಯಿಂದ, ಒಳ್ಳೆಯ ಸ್ವಭಾವದಿಂದ, ಪ್ರೀತಿಯಿಂದ. ಅದರಿಂದ ಆದ್ರೆ ಅದೆಲ್ಲವನ್ನು ಮರ್ತು ಬಿಟ್ಟಿದ್ದಾರೆ ಈಗಿನ ಕಾಲದಲ್ಲಿ. ವಿಶೇಷವಾಗಿ ಈ ಮಾಡರ್ನ್ ಈ ಜನಾಂಗದ ಈ ಒಂದು ಈ ಶತಮಾನದ ಹುಡುಗಿಯರೆಲ್ಲರೂ ಕೂಡ ಪತಿಯ ಸೇವೆ ಅನ್ನೋದ್ರ ಏನರ್ಥ? ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅವನ್ ಕೆಲ್ಸಕ್ಕೆ ಹೋಗ್ತಾನೆ, ಇಬ್ರು ಸಂಪಾದನೆ ಮಾಡ್ತೇವೆ, ಇಬ್ರು ಸಮ. ಇದು ಪತಿ ಪತ್ನಿಯರ ಸಂಬಂಧ ಅಲ್ಲ. ಆಕೆಯಲ್ಲಿ ನೀನು ಇರಿಸಿದ ವೀರ್ಯದಿಂದ ಅವಳು 9 ಮಂದಿ ಪುತ್ರಿಯರನ್ನು ಪ್ರಸವಿಸುವಳು. ನೀನು ಪಡೆದ ಆ ಪುತ್ರಿಯರ ಮೂಲಕ ಲೋಕ ರೀತಿಗೆ ಅನುಸಾರವಾಗಿ ಋಷಿಗಳು ಮಕ್ಕಳನ್ನು ಉತ್ಪನ್ನಗೊಳಿಸುವರು. ಯಾಕಂದ್ರೆ ಪ್ರಜಾಪತಿ ಇದೇ ಉದ್ದೇಶ. ಅದರಿಂದ ಅವಳಿಂದ ಜನಿಸೋ ಪುತ್ರಿಯರು ಅವರು ಋಷಿ ಮುನಿಗಳನ್ನ ವರೆಸಿ ಅದರಿಂದ ಸಂತಾನ ಪ್ರಾಪ್ತಿಯಾಗುತ್ತೆ. ನೀನು ನನ್ನ ಆಜ್ಞೆಯನ್ನು ಸರಿಯಾಗಿ ಈಡೇರಿಸುವ ಮೂಲಕ ನಿನ್ನ ಹೃದಯವನ್ನು ಶುದ್ಧಪಡಿಸಿ ನಿನ್ನ ಕರ್ಮಫಲಗಳನ್ನೆಲ್ಲ ನನಗೆ ಅರ್ಪಿಸಿ ಕೊನೆಗೆ ನನ್ನಲ್ಲಿ ಸೇರಿಕೊಳ್ಳುತ್ತೀಯ, ನನ್ನ ಬಳಿಗೆ ಬರ್ತೀಯ ನೀನು. ನಿನ್ನ ಉದ್ದೇಶ ಅದೇ. ಈಗ ನಿನ್ನ ಕರ್ತವ್ಯ ನಿರ್ವಹಣೆಗಾಗಿ ಆ ಒಂದು ಸ್ತ್ರೀಯನ್ನು ಮದುವೆಯಾಗಿ ನೀನು ನಿನ್ನ ಕರ್ತವ್ಯವನ್ನು ಪೂರ್ಣಗೊಳಿಸಿ ಪರಿಶುದ್ಧನಾಗು, ಆಮೇಲೆ ನನ್ನ ಹತ್ರ ಬಾ. ಆದ್ರಿಂದ ವಿವಾಹ ಜೀವನ ಯಾರಿಗೆ
ಯಾರು ಬ್ರಹ್ಮಚಾರಿಗಳಾಗಿ ಉಳಿಯೋದಕ್ಕೆ ಸಾಧ್ಯವಿಲ್ಲ ಅವರು ವಿವಾಹ ಜೀವನದ ಮೂಲಕ ಪರಿಶುದ್ಧತೆಯನ್ನ ಪಡ್ಕೋಬೇಕು. ಅಂತಿಮವಾಗಿ ಬ್ರಹ್ಮಚಾರಿಯೋ ಗೃಹಸ್ಥನೋ ಕೊನೆಗೆ ಭಗವಂತನ ಹತ್ರ ಹೋಗ್ಲೇಬೇಕು, ಭಗವಂತನ ಸೇವೆಯಲ್ಲಿ ತೊಡಗಲೇಬೇಕು. ಸಕಲ ಜೀವಿಗಳಲ್ಲಿಯೂ ದಯೆಯನ್ನು ತೋರಿಸಿ ನೀನು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವೆ. ಎಲ್ಲರಿಗೂ ಸುರಕ್ಷಣೆಯ ಆಶ್ವಾಸನೆಯನ್ನು ನೀಡುತ್ತಾ ನೀನು ನಿನ್ನ ಆತ್ಮವನ್ನು ಮತ್ತು ಸಕಲ ವಿಶ್ವಗಳನ್ನು ನನ್ನಲ್ಲಿಯೂ ನನ್ನನ್ನು ನಿನ್ನಲ್ಲಿಯೂ ಕಾಣುವೆ. ಅಂದ್ರೆ ನೀನ್ ಪರಿಪೂರ್ಣತೆಯನ್ನ ಸಾಧನೆ ಮಾಡ್ತೀಯ. ಎಲೆ ಮಹರ್ಷಿ, ನಿನ್ನ ಪತ್ನಿಯಾಗುವ ದೇವಾಹೂತಿಯ ಮೂಲಕ ನಿನ್ನ 9 ಮಂದಿ ಪುತ್ರಿಯರೊಂದಿಗೆ ನನ್ನದೇ ಆದ ಸಮಗ್ರಾಂಶವನ್ನು ನಾನು ವ್ಯಕ್ತಪಡಿಸುವೆನು. ಸೊ ಇವಾಗ ಹೇಳ್ತಾ ಇದ್ದಾನೆ, ಇವಾಗ ನಿನಗೆ 9 ಪುತ್ರಿಯರು, ಕೊನೆಗೆ 10ನೇ ಮಗ ನನ್ನ ವಿಸ್ತರಣೆ ಆಗಿರ್ತಾನೆ. ಮತ್ತು ಅವಳಿಗೆ ನಾನು ಅಂತಿಮ ತತ್ವಗಳನ್ನು ಅಥವಾ ವರ್ಗಗಳನ್ನು ನಿರ್ವಹಿಸತಕ್ಕ ದರ್ಶನದ ಪದ್ಧತಿಯನ್ನು ಉಪದೇಶಿಸುವೆನು. ಸೊ ಕಪಿಲ ಮುನಿ ಭಗವಂತನ ವಿಸ್ತರಣೆ, ಅವನು ಪುತ್ರನಾಗಿ ಕರ್ದಮ ಮತ್ತು ದೇವತೆಯ ಪುತ್ರನಾಗಿ ಜನಿಸಿ ಅವಳಿಗೆ ಆ ಒಂದು ಆಧ್ಯಾತ್ಮಿಕ ಮಾರ್ಗದ ಒಂದು ಉಪದೇಶವನ್ನು ಮಾಡ್ತಾನೆ ಮುಂದೆ. ಅದ್ಭುತವಾದ ಶ್ಲೋಕಗಳು. ಮೈತ್ರೇಯರು ಹೀಗೆ ಮುಂದುವರಿಸಿದರು. ಇಂದ್ರಿಯಗಳು ಕೃಷ್ಣ ಪ್ರಜ್ಞೆಯಲ್ಲಿದ್ದಾಗ ಮಾತ್ರವೇ ಗೋಚರವಾಗುವ ಭಗವಂತನು ಕರ್ದಮ ಮುನಿಗೆ ಹೀಗೆ ಹೇಳಿ ಸರಸ್ವತಿ ನದಿಯಿಂದ ಆವೃತವಾದ ಬಿಂದು ಸರೋವರದ ಕಡೆಯಿಂದ ಹೊರಟು ಹೋದನು. ಭಗವಂತನ ದರ್ಶನ ಕೊಟ್ಟು ಎಷ್ಟು ಅದ್ಭುತವಾದ ಶ್ಲೋಕಗಳಲ್ಲಿ ಎಷ್ಟೊತ್ತು ಮಾತಾಡಿ ಭಗವಂತ ಹೊರಟು ಹೋಗ್ತಾನೆ. ಕರ್ದಮ ಋಷಿಯು ನೋಡುತ್ತಾ ನಿಂತಿದ್ದಂತೆ ಭಗವಂತನು ಶ್ರೇಷ್ಠವಾದ ಮುಕ್ತಾತ್ಮರು ಕೊಂಡಾಡುವ ವೈಕುಂಠಕ್ಕೆ ಹೋಗುವ ಮಾರ್ಗವನ್ನು ಹಿಡಿದು ತೆರಳಿದನು. ವೈಕುಂಠಕ್ಕೆ ಹೋಗುವ ಮಾರ್ಗವನ್ನು, ಅಂದ್ರೆ ವೈಕುಂಠಕ್ಕೆ ಹೋಗಕ್ಕೆ ಒಂದು ಮಾರ್ಗ ಇದೆ. ಯಾರು ಜೀವನದಲ್ಲಿ ಪರಿಪೂರ್ಣತೆಯನ್ನ ಸಾಧನೆ ಮಾಡ್ತಾರೋ, ವಿಷ್ಣು ದೂತರು ಬಂದು ಅಥವಾ ಕೃಷ್ಣ ಲೋಕಕ್ಕೆ ಹೋಗ್ಬೇಕಂದ್ರೆ ನೇರವಾಗಿ ಕೃಷ್ಣ ನಮ್ಮನ್ನ ಆ ವೈಕುಂಠ ಲೋಕದ ಮಾರ್ಗದ ಮೂಲಕ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಬೇರೆ ರೂಟ್ ಇದೆ, ನಮಗೆ ಕಾಣೋದಿಲ್ಲ ಇವಾಗ. ಆ ಮುನಿಯು ಭಗವಂತನ ವಾಹನವಾದ ಗರುಡನ ರೆಕ್ಕೆಗಳ ಬಡಿತದಿಂದ ಉಚ್ಚಾರಣೆಗೊಳ್ಳುತ್ತಿದ್ದ ಸಾಮವೇದದ ಮೂಲ ಮಂತ್ರಗಳನ್ನು ಕೇಳುತ್ತಾ ನಿಂತನು. ಗರುಡ ತನ್ನ ರೆಕ್ಕೆಗಳನ್ನ ಬೀಸಿದಾಗ ಅದರಿಂದ ಸಾಮವೇದದ ಹಾಡುಗಳು ಬರುತ್ತೆ ಭಗವಂತನ ಸಂತೃಪ್ತಿಗೋಸ್ಕರ. ಆಮೇಲೆ ಭಗವಂತನ ಪ್ರಸ್ಥಾನ ನಂತರ ಪೂಜ್ಯ ಕರ್ದಮ ಋಷಿಯು ಭಗವಂತನು ಹೇಳಿದ ಕಾಲವನ್ನು ಕಾಯುತ್ತಾ ಬಿಂದು ಸರೋವರದ ತೀರದಲ್ಲಿ ನಿಂತನು. ಸ್ವಯಂಭುವಮನು ತನ್ನ ಪತ್ನಿಯೊಂದಿಗೆ ಚಿನ್ನದ ಆಭರಣಗಳಿಂದ ಅಲಂಕೃತವಾಗಿದ್ದ ರಥವನ್ನೇರಿದನು. ತನ್ನ ಮಗಳನ್ನು ತಮ್ಮೊಡನೆ ಕೊಳ್ಳುರಿಸಿಕೊಂಡು ಭೂಮಂಡಲನ್ನೆಲ್ಲ ಸಂಚರಿಸತೊಡಗಿದನು. ಸೊ ಸ್ವಯಂಭುವಮನ್ನು ಮತ್ತೆ ಶತರೂಪ ಹೊರಡ್ತಾರೆ ತಮ್ಮ ಮಗಳನ್ನ ಕರ್ಕೊಂಡು ವರ ಹುಡುಕೋದಕ್ಕೆ. ಎಲೆ ವಿದುರನೆ, ಭಗವಂತನು ಭವಿಷ್ಯ ನುಡಿದಂತೆ ಅದೇ ದಿನ ತನ್ನ ತಪಸ್ಸಿನ ಪ್ರತಿಜ್ಞೆಗಳನ್ನು ಆಗ ತಾನೇ ಪೂರ್ಣಗೊಳಿಸಿದ್ದ ಮಹರ್ಷಿ ಆಶ್ರಮವನ್ನು ಅವರು ತಲುಪಿದರು. 2 ದಿನ ಆದ್ಮೇಲೆ ಬರ್ತಾರೆ ಅಂತ ಹೇಳಿದ್ರು. ಅದೇ ಸಮಯಕ್ಕೆ ಬರ್ತಾರೆ. ಪವಿತ್ರ ಜಲಾಶಯವಾದ ಬಿಂದು ಸರೋವರವು ಸರಸ್ವತಿ ನದಿಯ ಪ್ರವಾಹ ಜಲದಿಂದ ತುಂಬಿ ಮಹರ್ಷಿಗಳ ಸಮೂಹದಿಂದ ಸೇವಿತವಾಗಿದ್ದಿತು. ಅದರ ಪವಿತ್ರ ಜಲವು ಮಂಗಳಕರವಷ್ಟೇ ಅಲ್ಲ, ಅಮೃತದಷ್ಟು ಸವಿಯುಳ್ಳದ್ದೂ ಆಗಿತ್ತು. ಅದಕ್ಕೆ ಬಿಂದು ಸರೋವರವೆಂದು ಹೆಸರಾಗಿದ್ದಿತು. ಏಕೆಂದರೆ ತನ್ನ ರಕ್ಷಣೆಯನ್ನು ಬಯಸಿದ್ದ ಮಹರ್ಷಿಗಾಗಿ ಅತ್ಯಂತ ದಯೆಯಿಂದ ಮಿತಿ ಮೀರಿದಂತಹ ಭಗವಂತನ ಕಣ್ಣೀರ ಹನಿಗಳು ಅಲ್ಲಿ ಬಿದ್ದಿದವು. ಭಗವಂತನ ಕಣ್ಣೀರು ಬಿದ್ದಿತು. ಅದಕ್ಕೆ ಬಿಂದು ಸರೋವರ ಅಂತ ಕರೀತಾರೆ. ಯಾಕೆ? ಅತ್ಯಂತ ದಯೆಯಿಂದ ಮಿತಿ ಮೀರಿದಂತಹ ಭಗವಂತನ ಕಣ್ಣೀರ ಹನಿಗಳು. ಅದರಿಂದ ಅದಕ್ಕೆ ಬಿಂದು ಸರೋವರ ಅಂತ ಹೆಸರು ಬಂತು. ಆ ಸರೋವರದ ತೀರವು ಸರ್ವ ಋತುಗಳ ಫಲ ಪುಷ್ಪಗಳಿಂದ ಸಮೃದ್ಧವಾದ ಮರಗಳ ಮತ್ತು ಬಳ್ಳಿಗಳ ಸಮೂಹದಿಂದ ಆವೃತವಾಗಿತ್ತು. ನಾನಾ ರೀತಿಯಲ್ಲಿ ಧ್ವನಿಗೈಯುತ್ತಿದ್ದ ಪುಣ್ಯ ಮೃಗ ಪಕ್ಷಿಗಳಿಗೆ ಆಸರೆ ಕೊಡುವಂತಹದಾಗಿತ್ತು. ಕಾಡು ಮರಗಳ ತೋಪುಗಳ ಸೌಂದರ್ಯದಿಂದ ಅಲಂಕೃತವಾಗಿತ್ತು. ಆ ಪ್ರದೇಶವು ಅತಿ ಹರ್ಷಿತ ಪಕ್ಷಿಗಳ ಗಾನಸ್ವರದಿಂದ ಪ್ರತಿಧ್ವನಿಸುತ್ತಿತ್ತು. ಮದವೇರಿದ ದುಂಬಿಗಳು ಅಲ್ಲಿ ಸುತ್ತಾಡುತ್ತಿದ್ದವು. ಮದಿಸಿದ ನವಿಲುಗಳು ಗರ್ವದಿಂದ ನರ್ತಿಸುತ್ತಿದ್ದವು. ಸಂತೋಷದಿಂದ ಮತ್ತವಾದ ಕೋಗಿಲೆಗಳು ಒಂದನೊಂದು ಕರೆಯುತ್ತಿದ್ದವು. ಅದ್ಭುತವಾದ ಒಂದು ವಾತಾವರಣ. ಬಿಂದು ಸರೋವರು
ಕಡವೆ ಮರ, ಸಂಪಿಗೆ, ಅಶೋಕ, ಕರಂಜ, ಬಕುಲ, ಆಸನ, ಕುಂದ, ಮಂದಾರ, ಕುಟಜ ಮತ್ತು ಎಳೆಯ ಮಾವಿನ ಮರಗಳಂತಹ ಪುಷ್ಪಭರಿತ ವೃಕ್ಷಗಳಿಂದ ಶೋಭಾಯಮಾನವಾಗಿದ್ದಿತು. ಅಲ್ಲಿಯ ಗಾಳಿಯು ಕಾರಂಡವ, ಪ್ಲವ, ಹಂಸ, ಕಡಲಹದ್ದು, ನೀರು ಕೋಳಿ, ಕೊಕ್ಕರೆ, ಚಕ್ರವಾಕ ಮತ್ತು ಚಕೋರಗಳ ಇಂಪಾದ ಸ್ವರದಿಂದ ತುಂಬಿದ್ದಿತು. ಆ ಸರೋವರದ ತೀರಗಳು ಜಿಂಕೆಗಳಿಂದಲೂ, ಹಂದಿಗಳಿಂದಲೂ, ಮುಳ್ಳು ಹಂದಿಗಳಿಂದಲೂ, ಗವಯಗಳಿಂದಲೂ, ಆನೆಗಳಿಂದಲೂ, ಕಾಡು ಕೋತಿಗಳಿಂದಲೂ, ಸಿಂಹಗಳಿಂದಲೂ, ಮಂಗಗಳಿಂದಲೂ, ಮುಂಗುಸಿಗಳಿಂದಲೂ, ಕಸ್ತೂರಿ ಮೃಗಗಳಿಂದಲೂ ತುಂಬಿದ್ದವು. ಪ್ರಥಮ ಚಕ್ರವರ್ತಿಯಾದ ಸ್ವಯಂಭುವನು ತನ್ನ ಪತ್ನಿಯೊಂದಿಗೆ ಅತ್ಯಂತ ಪವಿತ್ರವಾದ ಆ ಸ್ಥಳವನ್ನು ಪ್ರವೇಶಿಸಿದನು. ತನ್ನ ಆಶ್ರಮದಲ್ಲಿ ಆಗ ತಾನೇ, ನೋಡಿ ಇಲ್ಲಿ ಪವಿತ್ರವಾದ ಸ್ಥಳ ಅಂತಾರೆ, ಎಲ್ಲ ನೈಸರ್ಗಿಕವಾದ ಒಂದು ಎಲ್ಲ ವಿಷಯಗಳು. ಇಲ್ಲಿ ಸಿಟಿಯಲ್ಲಿ ನಾವು ಈ ಕಡೆ ಹಾರ್ನು, ಆ ಕಡೆ ಗಲಾಟಿ, ಇದು ಇಲ್ಲಿ ನಾವು ನಮ್ಮ ಪವಿತ್ರವಾದ ಸ್ಥಳ. ಇದು ನಿಜವಾದ ಪವಿತ್ರವಾದ ಸ್ಥಳ. ಸುತ್ತಲೂ ಎಲ್ಲ ನೋಡೋದಕ್ಕೆ ದೃಶ್ಯ ಚೆನ್ನಾಗಿರುತ್ತೆ. ಎಲ್ಲ ಮರಗಳು, ಬೇರೆ ಬೇರೆ ಪಕ್ಷಿಗಳು, ಮೃಗಗಳು, ಚೆನ್ನಾಗಿ ಒಂಥರ ಸಂತೋಷವನ್ನ ನೀಡುವಂತಹ ಜಾಗ. ಆ ಸ್ಥಳವನ್ನು ಪ್ರವೇಶಿಸಿದನು. ತನ್ನ ಆಶ್ರಮದಲ್ಲಿ ಆಗ ತಾನೇ ಹೇಮ ದ್ರವ್ಯಗಳನ್ನರ್ಪಿಸಿ ಹೋಮವನ್ನು ನೆರವೇರಿಸಿ ಕುಳಿತಿದ್ದ ಮುನಿಯನ್ನು ಅಲ್ಲಿ ಕಂಡನು. ಅವನ ದೇಹವು ಅತ್ಯಂತ ತೇಜೋಮಯವಾಗಿದ್ದಿತು. ಅವನು ದೀರ್ಘಕಾಲ ತಪೋನಿರತನಾಗಿದ್ದರೂ ಸೊರಗಿ ಹೋಗಿರಲಿಲ್ಲ, ಏಕೆಂದರೆ ಭಗವಂತನು ಅವನ ಮೇಲೆ ಪ್ರೀತಿಪೂರ್ಣವಾದ ಕಡೆಗಣ್ಣ ನೋಟವನ್ನು ಬೀರಿದ್ದನು. ಅವನು ಭಗವಂತನ ಚಂದ್ರನಂತಹ ಅಮೃತ ಧಾರೆಯುಳ್ಳ ಮಾತುಗಳನ್ನು ಕೂಡ ಕೇಳಿದ್ದನು. ಆ ಮುನಿಯು ಎತ್ತರದ ನಿಲುವುಳ್ಳವನಾಗಿದ್ದನು. ಅವನ ಕಣ್ಣುಗಳು ತಾವರೆ ಎಸೆಗಳಂತೆ ವಿಶಾಲವಾಗಿದ್ದವು. ಅವನು ಜಟಾಧಾರಿಯಾಗಿದ್ದನು. ಚಿಂದಿ ಬಟ್ಟೆಯನ್ನು ಹುಟ್ಟಿದ್ದನು. ಸ್ವಯಂಭುವ ಮುನಿಯನ್ನು ಸಮೀಪಿಸಿ ಸಂಸ್ಕರಿಸಿದ ರತ್ನದಂತೆ ಸ್ವಲ್ಪ ಮಲಿನವಾಗಿದ್ದ ಆತನನ್ನು ನೋಡಿದನು. ಸೊ ಕರ್ದಮ ಮುನಿಯ ವರ್ಣನೆ ಮಾಡ್ತಾ ಇದ್ದಾರೆ. ತಪೋನಿರತನಾಗಿದ್ದರು, ದೀರ್ಘಕಾಲದ ತಪಸ್ಸಲ್ಲಿ ನಿರತನಾಗಿದ್ರು. ಅವನು ಸೊರಗಿ ಹೋಗಿರಲಿಲ್ಲ, ಯಾಕಂದ್ರೆ ಅವನು ಭಗವಂತನ ಒಂದು ಅದ್ಭುತವಾದ ಅವನ ಪ್ರೀತಿಯ ನೋಟವನ್ನ ಅವನು ಪಡೆದನು. ಅಲ್ಲದೆ ಅವನ ಜೊತೆ ಅವನ ಅಮೃತ ಧಾರೆಯುಳ್ಳ ಮಾತುಗಳನ್ನು ಕೂಡ ಅವನು ಕೇಳಿದ್ದನು. ಅವನ ರೂಪದ ವರ್ಣನೆ ಮಾಡ್ತಾರೆ. ಎತ್ತರವಾಗಿದ್ದಾನೆ, ಕಣ್ಣುಗಳು ವಿಶಾಲವಾಗಿವೆ, ಜಟೆಯನ್ನು ಧರಿಸಿದ್ದ, ಆದ್ರೆ ಚಿಂದಿ ಬಟ್ಟೆಯನ್ನು ಹಾಕೊಂಡಿದ್ದ. ಸ್ವಯಂಭುವನು ಅವನ ಬಾಹ್ಯ ಲಕ್ಷಣ ಅಥವಾ ಅವನು ಎಷ್ಟು ಸಂಪತ್ತನ್ನು ಹೊಂದಿದ್ದಾನೆ ಅನ್ನೋ ಆಧಾರದ ಮೇಲೆ ಅವನಿಗೆ ತನ್ನ ಪುತ್ರಿಯನ್ನು ಕೊಡ್ತಾ ಇರ್ಲಿಲ್ಲ. ಯಾಕಂದ್ರೆ ಇವನು ಚಕ್ರವರ್ತಿ. ಇವನು ಯಾಕೆ ಏನು ಗತಿ ಇಲ್ಲದಂತಹ ಒಬ್ಬ ಬ್ರಾಹ್ಮಣನಿಗೆ ತನ್ನ ಮಗಳನ್ನ ಕೊಡ್ತಾ ಇದ್ದಾನೆ? ಯಾಕಂದ್ರೆ ವಿಷಯ ಇರೋದು ಸಂಪತ್ತಿನದಲ್ಲ, ಯೋಗ್ಯತೆ, ಆ ವ್ಯಕ್ತಿಗೆ ಅರ್ಹತೆ. ಅಂತಹ ಮಹಾ ಬ್ರಾಹ್ಮಣ ಕರ್ದಮ. ಆದ್ರಿಂದ ಚಕ್ರವರ್ತಿ ಆಗಿದ್ರು ಕೂಡ ಸ್ವಯಂಭುವನು ಅವನನ್ನ ಹುಡುಕಿಕೊಂಡು ಬಂದು ಅವನಿಗೆ ತನ್ನ ಮಗಳನ್ನ ಅರ್ಪಿಸ್ತಾನೆ. ಶಾಸ್ತ್ರದಿಂದ ನಾವು ತಿಳ್ಕೊಬೇಕಾರೋದು ಹಲವಾರು ವಿಷಯಗಳಿರುತ್ತೆ. ಯಾಕಂದ್ರೆ ನಾವು ಒಂಥರ ಕಣ್ಣು ಕಟ್ಟಾಕದಂಗೆ ಹಣ, ಸಂಪತ್ತು, ಸ್ಥಾನ ಇವೆಲ್ಲವನ್ನು ಹುಡುಕ್ತೀವಿ ನಾವು ಮಕ್ಕಳಿಗೆ ಮದ್ವೆ ಮಾಡ್ಬೇಕು ಅಂದ್ರೆ. ಆದ್ರೆ ಇದೆಲ್ಲ ನಿಜವಾಗಿಯೂ ಯೋಗ್ಯನಾದ ವರವನ್ನು ಹುಡುಕ್ಬೇಕು. ಅವನು ಬಡವನಾಗಿದ್ರು ಪರವಾಗಿಲ್ಲ, ಭಗವಂತನ ಭಕ್ತನಾಗಿರ್ಬೇಕು. ಅದು ಇರೋ ಯೋಗ್ಯತೆ. ಮಹಾರಾಜನು ತನ್ನ ಆಶ್ರಮಕ್ಕೆ ಬಂದು ತನ್ನ ಮುಂದೆ ತಲೆಬಾಗುವುದನ್ನು ನೋಡಿ ಮುನಿ ಅವನನ್ನು ಗೌರವಾಯುತವಾಗಿ ಸ್ವಾಗತಿಸಿದನು. ತಕ್ಕುದಾದ ಮರ್ಯಾದೆಯೊಂದಿಗೆ ಬರಮಾಡಿಕೊಂಡನು. ರಾಜನು ಮುನಿಯ ಸತ್ಕಾರವನ್ನು ಪಡೆದ ನಂತರ ಕುಳಿತನು ಮತ್ತು ಮೌನನಾದನು. ಕರ್ದಮನು ಭಗವಂತನ ಆದೇಶಗಳನ್ನು ಜ್ಞಾಪಿಸಿಕೊಂಡು ತನ್ನ ಮಧುರವಾದ ಉಚ್ಚಾರಣೆಗಳಿಂದ ರಾಜನನ್ನು ಸಂತೋಷಗೊಳಿಸುತ್ತಾ ಹೀಗೆ ಹೇಳಿದನು. ಎಲೆ ದೇವನೇ, ನೀನು ಕೈಗೊಂಡಿರುವ ಪ್ರಯಾಣವು ಸಾಧುಗಳ ರಕ್ಷಣೆಗಾಗಿ ಮತ್ತು ದುರುಳರ ವಧೆಗಾಗಿ ನಿಜವಾಗಿ ಉದ್ದೇಶಗೊಂಡಿರುತ್ತದೆ. ಏಕೆಂದರೆ ನೀನು ಶ್ರೀಹರಿಯ ರಕ್ಷಣಾ ಶಕ್ತಿಯೇ ಮೂರ್ತಿವೆತ್ತಂತೆ ಇರುತ್ತೀಯ. ಸೊ ರಾಜ ಅಂದ್ರೆ ನರದೇವ. ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರನ್ನು ರಕ್ಷಿಸೋ ಭಗವಂತನ ಪ್ರತಿನಿಧಿ. ಅದಕ್ಕೆ ಇಲ್ಲಿ ಹೊಗಳ್ತಾ ಇದ್ದಾನೆ ಕರ್ದಮ ಮುನಿ. ಸ್ವಯಂಭುವ ಮನು, ನೀನು ಎಲ್ಲರ ರಕ್ಷಕ ಮತ್ತೆ ದುಷ್ಟರ ಶಿಕ್ಷಕ. ನೀನು ಅವಶ್ಯವಾದಾಗ ಸೂರ್ಯದೇವ, ಚಂದ್ರದೇವ, ಅಗ್ನಿದೇವ, ಸ್ವರ್ಗಾಧಿಪತಿಯಾದ ಇಂದ್ರ, ವಾಯುದೇವ, ದಂಡಾಧಿಪತಿಯಾದ ಯಮ, ಧರ್ಮದೇವತೆ, ಜಲದೇವತೆಯಾದ ವರುಣ ಇವರ ಪಾತ್ರವನ್ನು ವಹಿಸುವೆ.
ನೀನು ಭಗವಾನ್ ವಿಷ್ಣುವಲ್ಲದೆ ಬೇರೆಯಲ್ಲ. ಅಂತಹ ನಿನಗೆ ಸರ್ವ ನಮಸ್ಕಾರಗಳು. ಭಗವಂತನ ಅವತಾರ ಅಂತ ಹೇಳ್ತಾ ಇದ್ದಾರೆ ಸ್ವಯಂಭುವ ಮನುವಿಗೆ. ಯಾವುದರ ನೋಟ ಮಾತ್ರವೇ ಪಾತಕಿಗಳನ್ನು ಭಯಗೊಳಿಸುವುದೋ ಅಂತ ರತ್ನಮಯವಾದ ಜಯಶಾಲಿ ರಥವನ್ನು ನೀನು ಏರದಿದ್ದರೆ ನಿನ್ನ ಠಂಕಾರದ ಮೂಲಕ ಭಯಂಕರ ಧ್ವನಿಯನ್ನು ಉಂಟು ಮಾಡದಿದ್ದರೆ ಮತ್ತು ಯಾವುದರ ಪದಾಘಾತದಿಂದ ಭೂಮಂಡಲವೇ ನಡುಗುವುದೋ ಅಂತಹ ಮಹಾ ಸೈನ್ಯವನ್ನು ನಡೆಸುತ್ತಾ ನೀನು ಉಜ್ವಲ ಪ್ರಕಾಶದ ಸೂರ್ಯನಂತೆ ಭೂಮಂಡಲವನ್ನು ಸಂಚರಿಸದಿದ್ದರೆ ಠಕ್ಕರು ಮತ್ತು ದಸ್ಯುಗಳು ಭಗವಂತನಿಂದಲೇ ಸೃಷ್ಟಿಗೊಂಡ ವರ್ಣಗಳ ಮತ್ತು ಆಶ್ರಮಗಳ ನೀತಿ ಶಾಸನಗಳನ್ನು ಮುರಿದು ಹಾಕುವರು. ಸೊ ಒಬ್ಬ ರಾಜನ ಕರ್ತವ್ಯ ಏನು? ಈಗಿನ ಕಾಲದಲ್ಲಿ ಎಲ್ಲ ಅಹಿಂಸೆ ಅಂತಾರೆ. ಇಲ್ಲ, ಅಹಿಂಸೆ ಅಲ್ಲ. ರಾಜ ಅಂದ್ರೆ ಹಿಂಸೆಯನ್ನ ಮಾಡಕ್ಕೆ, ಯಾರು ದುಷ್ಟರೋ ದಸ್ಯುಗಳು ಅವರಿಗೆ ಶಿಕ್ಷೆಯನ್ನ ಕೊಡೋದಕ್ಕೆ ಸಿದ್ಧನಾಗಿರ್ಬೇಕು ರಾಜ. ನೀನು ಪ್ರಪಂಚದ ಪರಿಸ್ಥಿತಿಯ ಎಲ್ಲಾ ಯೋಚನೆಯನ್ನು ಕೈಬಿಟ್ಟರೆ ಅಧರ್ಮವು ವೃದ್ಧಿಗೊಳ್ಳುವುದು. ಏಕೆಂದರೆ ಹಣದ ಮೇಲೆ ಮಾತ್ರವೇ ಅತ್ಯಾಸೆಗೊಳ್ಳುವ ಮನುಷ್ಯರು ಆಗ ಯಾರೂ ವಿರೋಧಿಸರು. ಅಂತಹ ದುರಾತ್ಮರು ಆಕ್ರಮಣ ಮಾಡುವವರು ಮತ್ತು ಲೋಕವು ನಾಶವಾಗುವುದು. ಇಲ್ಲಿ ಹೇಳ್ತಾ ಇದ್ದಾರೆ, ಸರಿಯಾದ ಆಡಳಿತಗಾರನಿಲ್ಲದೆ ಇದ್ರೆ ಕೇವಲ ಹಣಕ್ಕಾಗಿ ಅತ್ಯಾಸೆ ಪಡೋ ಜನರು ಎಲ್ಲವನ್ನೂ ನಾಶ ಮಾಡ್ಬಿಡ್ತಾರೆ. ಹೀಗೆಲ್ಲ ಇದ್ದರೂ ಎಲೆ ಶೂರನಾದ ರಾಜನೇ, ನೀನು ಇಲ್ಲಿಗೆ ಬಂದಿರೋ ಉದ್ದೇಶವೇನು ಎಂದು ಕೇಳುತ್ತೇನೆ. ಅದು ಯಾವುದೇ ಆಗಿರಲಿ, ನಾನು ನಿಸ್ಸಂಕೋಚವಾಗಿ ಅದನ್ನು ನಡೆಸಿಕೊಡುತ್ತೇನೆ. ಸೊ ತುಂಬಾ ಅದ್ಭುತವಾಗಿ ಕರ್ದಮ ಮುನಿ ಸ್ವಯಂಭುವ ಮನುವನ್ನ ಬರ್ಮಾಡ್ಕೋತಾನೆ. ಮುಂದಿನ ಸೋಮವಾರ ಕರ್ದಮ ಮುನಿ ದೇವಾಹುತಿಯ ವಿವಾಹ, ಮುಂದಿನ ಭಾಗ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ, ಸಮವೇತ ಗೌರವ ಭಕ್ತವೃಂದ ಕಿ ಜಯ. ಹರೇ ಕೃಷ್ಣ.